ವೀಕ್ಷಕರೇ ನಮಸ್ಕಾರ. ನಾವು ನಮ್ಮವರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಅತಿಥಿ ಖ್ಯಾತ ಮಕ್ಕಳ ತಜ್ಞರು ಹಾಗೆ ಶ್ವಾಸಕೋಶ ತಜ್ಞರು ಆಗಿರುವಂಥ ಡಾಕ್ಟರ್ AR ಸೋಮಶೇಖರ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಸೋಮಶೇಖರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳ ಲಾಲನೆ, ಪಾಲನೆ, ಪೋಷಣೆ ವಿಚಾರದಲ್ಲಿ ಬಹಳ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥವರು ಡಾಕ್ಟರ್ ಸೋಮಶೇಖರ್. ಹಲವಾರು ಮಕ್ಕಳ ಪಾಲಿಗೆ ಅವರು ಸಂಜೀವಿನಿ ಅಂದರೆ ಬಹುಶಃ ತಪ್ಪಾಗಲಾರದು. ಸಾಕಷ್ಟು ಸಂಶೋಧನೆಗಳನ್ನು ಮಾಡಿರುವಂಥವ್ರು. ಬನ್ನಿ, ಅವ್ರ ಬಗೆಗಿನ ಕಿರುಚಿತ್ರಣವನ್ನು ಈಗ ನೋಡಿ ಬರೋಣ. ಡಾಕ್ಟರ್ ಸೋಮಶೇಖರ್ AR ಮೇ 11, 1969ರಲ್ಲಿ ಜನಿಸಿದ ಡಾಕ್ಟರ್ ಸೋಮಶೇಖರ್ ಅವರು ಪ್ರಸ್ತುತ MS ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ನ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 1993ರಲ್ಲಿ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜಿನಿಂದ MBBS ಪದವಿಯನ್ನ ಪಡೆದಿದ್ದಾರೆ. ಹಾಗೆ 1997ರಲ್ಲಿ ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜಿನಿಂದ DCH ಪದವಿ, 1999ರಲ್ಲಿ ಪೀಡಿಯಾಟ್ರಿಕ್ಸ್ನಲ್ಲಿ DNB ಪದವಿ ಹಾಗೂ 2005ರಲ್ಲಿ PGDAP ಪದವಿಯನ್ನ ಪಡೆದಿದ್ದಾರೆ. ಇದಲ್ಲದೆ ನಮ್ಮ ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ಪೀಡಿಯಾಟ್ರಿಕ್ಸ್ ವಿಷಯದಲ್ಲಿ ಹೆಚ್ಚಿನ ಕೌಶಲ್ಯವನ್ನ ಕರಗತ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಜ್ಞಾನ ಸಂಪಾದಿಸಿರುವ ಡಾಕ್ಟರ್ ಸೋಮಶೇಖರ್ ಅವರು 1999ರಿಂದ ಈಗಿನವರೆಗೂ MS ರಾಮಯ್ಯ ಮೆಡಿಕಲ್ ಅಂಡ್ ಟೆಕ್ನಿಕಲ್ ಹಾಸ್ಪಿಟಲ್ನಲ್ಲಿ ಪ್ರಾಧ್ಯಾಪಕರಾಗಿ, ಉಪನ್ಯಾಸಕರಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಪರ್ಸಿಸ್ಟೆಂಟ್ ಆಸ್ಮಾ, ಇಂಟರ್ನ್ಯಾಷನಲ್ ಪಲ್ಮನಾಲಜಿ, ರನ್ವೇ ಅಡಲ್ಸೆಂಟ್, ಇನ್ನೂ ಅನೇಕ ವಿಷಯಗಳ ಬಗ್ಗೆ ಲೇಖನಗಳನ್ನು ಪಠ್ಯಪುಸ್ತಕಕ್ಕಾಗಿ ಹೊರತಂದಿದ್ದಾರೆ. ಪಠ್ಯೇತರವಾಗಿಯೂ ಸಹ ವೈದ್ಯಕೀಯ ವಿಷಯಗಳ ಕುರಿತು ಅನೇಕ ಲೇಖನಗಳನ್ನು ಹೊರತಂದಿದ್ದಾರೆ. MS ರಾಮಯ್ಯ ವೈದ್ಯಕೀಯ ಕಾಲೇಜು ಮಾತ್ರವಲ್ಲದೆ ರಾಜ್ಯದ ಹಲವಾರು ಬೇರೆ ಬೇರೆ 70ಕ್ಕೂ ಹೆಚ್ಚು ವೈದ್ಯಕೀಯ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪೀಡಿಯಾಟ್ರಿಕ್ ಪಲ್ಮನಾಲಜಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಇನ್ನಿತರ ವಿಷಯಗಳ ಬಗ್ಗೆ ಅತಿಥಿ ಉಪನ್ಯಾಸ ಮಾಡಿದ್ದಾರೆ. ಕ್ಲಿನಿಕ್ ಸ್ಮಾರ್ಟ್ ಪೀಡಿಯಾಟ್ರಿಕ್ಸ್, ನಾನ್ ಟ್ಯೂಬರ್ಕ್ಯುಲರ್ ರೆಸ್ಪಿರೇಟರಿ ಡಿಸೀಸಸ್, ಸೈಕಲಾಜಿಕಲ್ ಪೀಡಿಯಾಟ್ರಿಕ್ಸ್, ಇನ್ನು ಅನೇಕ ವಿಷಯಗಳ ಬಗ್ಗೆ ರಾಜ್ಯ, ದೇಶ ಹಾಗೂ ಹೊರ ದೇಶಗಳಲ್ಲಿ ವರ್ಕ್ಶಾಪ್ಗಳನ್ನು ನೀಡಿದ್ದಾರೆ. ಇದಲ್ಲದೆ ಸಾಮಾಜಿಕ ಕಳಕಳಿ ಹೊಂದಿರುವ ಡಾಕ್ಟರ್ ಸೋಮಶೇಖರ್ ಅವರು ಅನಿಕೇತನ ಫೌಂಡೇಶನ್ ಅಂಡ್ ಚಾರಿಟಬಲ್ ಸೊಸೈಟಿಯ ಫೌಂಡರ್ ಸೆಕ್ರೆಟರಿ ಆಗಿದ್ದಾರೆ. ಪ್ರತಿ ವರ್ಷ 4,000ರಿಂದ 5,000 ಗ್ರಾಮೀಣ ಭಾಗದ ಮಕ್ಕಳ ಆರೋಗ್ಯ ತಪಾಸಣೆಯನ್ನ ಮಾಡುತ್ತಾ ಬಂದಿದ್ದಾರೆ. ಹೆಲ್ಪಿಂಗ್ ಹ್ಯಾಂಡ್, ರಮಣಶ್ರೀ ಚಾರಿಟಬಲ್ ಆರ್ಗನೈಸೇಷನ್, ಪರಸ್ಪರ ಸೇರಿದಂತೆ ಇನ್ನೂ ಅನೇಕ NGOಗಳ ಒಡಗೂಡಿ ತಮ್ಮ ಸೇವೆಯನ್ನ ಮುಂದುವರಿಸುತ್ತಾ ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಲೋಕಕ್ಕೂ ಇವರ ಕೊಡುಗೆ ವಿಸ್ತಾರಗೊಂಡಿದೆ. 2010ರಲ್ಲಿ ಕಂದನಿಂದ ಕಿಶೋರನವರೆಗೆ, 2011ರಲ್ಲಿ ಅದರದೇ ಭಾಗ 2, 2011ರಲ್ಲಿ ಟಿಪ್ಸ್ ಫಾರ್ ಟೀನೇಜರ್ಸ್ ಎಂಬ ಇಂಗ್ಲಿಷ್ ಪುಸ್ತಕದ ಕನ್ನಡದ ಅನುವಾದ ಕೃತಿ ಹದಿಹರೆಯದವರಿಗೆ ಕಿವಿಮಾತುಗಳು, 2012ರಲ್ಲಿ ಉತ್ತಮ ಆರೋಗ್ಯಕ್ಕೆ ಆಧ್ಯಾತ್ಮ ಆಹಾರ ಎಂಬ ಪುಸ್ತಕಗಳನ್ನು ರಚಿಸಿದ್ದಾರೆ. ಇವರ ಸಾಧನೆಗೆ ಸಂದ ಪ್ರಶಸ್ತಿ, ಪುರಸ್ಕಾರ ಅನೇಕ. ನ್ಯಾಷನಲ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸಸ್ ಜೋಧ್ಪುರ್ನಲ್ಲಿ ಹಮ್ಮಿಕೊಂಡಿದ್ದ ಕಾನ್ಫರೆನ್ಸ್ನಲ್ಲಿ ಡಾಕ್ಟರ್ ಸೋಮಶೇಖರ್ ಅವರಿಗೆ ಮ್ಯಾಮ್ಸ್ ಡಿಗ್ರಿಯನ್ನ ನೀಡಿ ಗೌರವಿಸಲಾಗಿದೆ. 2011ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೆಂಪೇಗೌಡ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪುರಸ್ಕಾರ, ಹೀಗೆ ಅನೇಕ ಪ್ರಶಸ್ತಿ, ಪುರಸ್ಕಾರಗಳು ಇವರಿಗೆ ಸಂದಿವೆ. ಇಂತಹ ಮಹಾನ್ ಸಾಧಕರಾದ ಡಾಕ್ಟರ್ ಸೋಮಶೇಖರ್ ಅವರೇ ಇಂದಿನ ನಾವು ನಮ್ಮವರು ಸಂಚಿಕೆಯ ಅತಿಥಿ. ಡಾಕ್ಟರ್ AR ಸೋಮಶೇಖರ್, ಡಾಕ್ಟರ್ ಆಗೋದಕ್ಕೂ ಮೊದಲು ತಾವು ಬೇಸಿಕಲಿ ಮೂಲತಃ ಎಲ್ಲಿ? ನಮ್ಮದು ನಾಗಮಂಗಲ ತಾಲೂಕಿನಲ್ಲಿ ಬೆಳ್ಳೂರು ಹೋಬಳಿ ಅಂತಿದೆ, ಅಲ್ಲಿ ಅಂಕನಹಳ್ಳಿ ಅಂತ ಒಂದು ಗ್ರಾಮ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲೇ. ನಮ್ಮ ತಂದೆ ತಾಯಿ ಬಂದು ಅಂಕನಹಳ್ಳಿ ಗ್ರಾಮದವರು. ನಾವು ಹಳ್ಳಿನ ಮೊದಲು ಎಲ್ಲ ವಿಸಿಟ್ ಮಾಡಲ್ಲ. ಈಗ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನಿ, ಬೆಳ್ಳೂರಿಗಿಂತ ಹೆಚ್ಚಾಗಿ ಅಂಕನಹಳ್ಳಿಯವನು ಅಂತ. ಖಂಡಿತ. ಏನು ಮಾಡ್ಕೊಂಡಿದ್ರು ತಂದೆ ತಾಯಿ? ತಂದೆ KBL ವರ್ಕ್ ಮಾಡ್ತಿದ್ರು, ನಮ್ಮ ತಾಯಿ ಹೌಸ್ ವೈಫು. ಈಗ ಶಿ ಈಸ್ 24/7 ಅಗ್ರಿಕಲ್ಚರಿಸ್ಟ್. ತುಂಬ ಬ್ಯುಸಿ ಅವರು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಹಳ್ಳಿ ಎಲ್ಲರ ಮಳೆ ಬಿದ್ದರೆ, ಈಗ ಮಳೆ ಬಿದ್ದಿದೆ, ಈ ಥರ ಬಿತ್ತನೆ ಹಾಕಬೇಕು, ಎಲ್ಲರ ಟ್ರಾವೆಲಿಂಗ್ ಕರ್ಕೊಂಡೋದ್ರೆ
ಈ ಮಣ್ಣಲ್ಲಿ ಇದು ಬೆಳಿಬೋದು, ಈ ಥರನೂ ಯೋಚನೆ ಮಾಡ್ತಾ ಇರ್ತಾರೆ. ಶಿ ಈಸ್ ಎ ವೆರಿ ಬ್ಯುಸಿ ಅಗ್ರಿಕಲ್ಚರಿಸ್ಟ್. ಇನ್ನು ಡಾಕ್ಟರ್ ಸೋಮಶೇಖರ್ ಬೆಳೆದಂಥ ವಾತಾವರಣ ಹೇಗಿತ್ತು, ಬಾಲ್ಯ ಹೇಗೆ ಕಳೀತು? ಇಟ್ಸ್ ವಂಡರ್ಫುಲ್. ಬಾಲ್ಯನ ಎಂಜಾಯ್ ಮಾಡಿದ್ವಿ ನಾವು. ಈಗ ನಾನು ಕ್ಲಿನಿಕಲ್ಲಿ ನೋಡ್ತೀನಿ ಮಕ್ಕಳು ಮೆಂಟಲ್ ಮ್ಯಾಥಮೆಟಿಕ್ಸ್, ಡೆಂಟಲ್ ಮ್ಯಾಥಮೆಟಿಕ್ಸು, ರೌಂಡ್ ದ ಕ್ಲಾಕ್ ಟ್ಯೂಷನ್ನು, ಅದು ನೋಡಿದಾಗ ಗುಡ್, ನಾವು ಒಳ್ಳೆ ಪೀರಿಯಡಲ್ಲಿದ್ವಿ ಮಕ್ಕಳಾಗಿ ಅಂತ ಅನಿಸುತ್ತೆ. ಲರ್ನಿಂಗ್ ವಾಸ್ ಒಂಥರ ತುಂಬ ಖುಷಿಯಾಗಿ ಲರ್ನಿಂಗು. ಕನ್ನಡ ಜೊತೆಗೆ ಮೀಡಿಯಮ್ ಪಾಠ ಅಂತ ಪಾಠ ಅನ್ನೋದು, ಕಲಿಕೆಲಿ ಪಾಠ, ಒಳ್ಳೊಳ್ಳೆ ಟೀಚರ್ಸ್ ಇದ್ದರು. ಅವಾಗ ಏನು ಓದಿದ್ದೇನು ಗೊತ್ತಾಗಿಲ್ಲ ಆಚರು, ಬಟ್ ಎಂಜಾಯ್ ಮಾಡ್ತಿದ್ವಿ. ಒಂದು ಸ್ಕಿಲ್ಸ್ಗಳು ಕಲ್ತ್ಕೊಂಡ್ವೇನೋ ಆಗ ಅನಿಸುತ್ತೆ. ಯಾಕಂದರೆ ಅಫ್ಕೋರ್ಸ್ ಸರೌಂಡಿಂಗಲ್ಲಿ ಹೇಗಿರಬೇಕು, ಫ್ಯಾಮಿಲಿಯಲ್ಲಿ ಹೇಗಿರಬೇಕು, ಫ್ರೆಂಡ್ಸ್ ಹತ್ರ ಹೇಗಿರಬೇಕು, ಅದೆಲ್ಲ ಆಟ ಆಡ್ಕೊಂಡೇ ಕಲ್ತ್ಬಿಟ್ವಿ. ಎಲ್ಲೋ ಒಂದು ಕಡೆ ಯಾರೂ ನಮ್ಗೆ ಕೂತ್ಕೊಂಡು ಸ್ಪೆಷಲಾಗಿ ಹೇಳ್ಕೊಟ್ಟಂತ ಏನಿಲ್ಲ, ಇನ್ನೊಬ್ರು ನೋಡೇ ಕಲ್ತಿದ್ದ ಆ ಥರ ಇದೆ. ಆ ವಾತಾವರಣ ಇತ್ತು, ತುಂಬ ಎಂಜಾಯ್ ಮಾಡ್ತಿದ್ವಿ ಎಲ್ಲ ಜೊತೆಗೆ ರೋಡಲ್ಲಿ ಆಟ ಆಡೋದು. ಬಟ್ ಹೆಚ್ಚಾಗಿ ಓದೋದ್ರಲ್ಲಿ ತುಂಬ ಲೈಬ್ರರಿಗೆ ಹೋಗ್ಬಿಡ್ತಿದ್ದೆ ಅವಾಗ, ಅದೊಂದು ಸ್ವಲ್ಪ ಹುಚ್ಚಿತ್ತು. ಬಟ್ ಐ ಎಂಜಾಯ್ಡ್, ಹ್ಯಾಡ್ ವೆರಿ ಗುಡ್ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ರು, ನಮ್ಮ ಸರೌಂಡಿಂಗ್ ಚೆನ್ನಾಗಿತ್ತು. ಗಾಯತ್ರಿ ನಗರದಲ್ಲಿ ಬರೋದು. ಎಂಜಾಯ್ಡ್. ಮೈ ಚೈಲ್ಡ್ಹುಡ್ ಮೆಮೊರೀಸ್ ಆರ್ ವೆರಿ ಗುಡ್. ಓಕೆ, ಒಂದು ಅರ್ಥವಾಗುತ್ತೆ ಏನಂದರೆ ಹೆಚ್ಚಾಗಿ ಓದ್ತಿದ್ರಿ ಪುಸ್ತಕಗಳನ್ನು ಅನ್ನುವಂಥದ್ದು. ಯಾವ ರೀತಿಯ ಪುಸ್ತಕಗಳು ಹೆಚ್ಚಾಗಿ ನಿಮ್ಮನ್ನು ಸೆಳೀತಿದ್ವು? ನಂಗೆ ಮೋಸ್ಟ್ಲಿ ಆ ವಯಸ್ಸಲ್ಲಿ ಪ್ರಬುದ್ಧತೆ ಸ್ವಲ್ಪ ಜಾಸ್ತಿ. ಈ ಬುಕ್ಗಳ ಬಗ್ಗೆ ಆಗಲೇ ಕುವೆಂಪು ಅವ್ರ ಬುಕ್ ಶುರು ಮಾಡಿಬಿಟ್ಟಿದೆ. ತೇಜಸ್ವಿ ಅವ್ರ ಬುಕ್ಕು, ದೇವುಡ್ ಅವ್ರ ಬುಕ್ಕು, ಕಾಯ್ಕಿಣಿಯವ್ರ ಬುಕ್ಕು. ಸ್ವಲ್ಪ ಸೆವೆಂತ್ಗೆ ಸ್ವಲ್ಪ ಅರ್ಲಿ ಅನ್ಸುತ್ತೆ ಈಗ ನೋಡಿದ್ರೆ. ಶುರು ಮಾಡಿಬಿಟ್ಟಿದೆ, ತುಂಬ ಇನ್ಫ್ಲುಯೆನ್ಸ್ ಆಗಿತ್ತು. ಅದಕ್ಕೆ ನಮ್ಮ ಇನ್ಫ್ಲುಯೆನ್ಸ್ ನಮ್ಮ ಅಕ್ಕ, ಅವಳು ಓದ್ತಾಯಿದ್ಲು, ನಮ್ಮ ಅಣ್ಣ ಎಲ್ಲ ಓದ್ತಾಯಿದ್ರು. ಹಾಗೆ ನಾವು ಸಣ್ಣ ಲೈಬ್ರರಿ ಇಟ್ಕೊಂಡಿದ್ವಿ ಮನೇಲಿ. ಓಕೆ, ಇನ್ನು ಓದಿಗೆ ಬಂದಾಗ ಸದಾ ಮುಂದು ಅನ್ನುವಂಥ ಮಾತು ಆಗಲೇ ನೀವು ಹೇಳಿದ್ರಿ. ಇನ್ನು ಅದಲ್ಲದೆ ತಮ್ಮ ಟೀಚರ್ಸ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತಮ್ಮ ಅಚ್ಚುಮೆಚ್ಚಿನ ಸಬ್ಜೆಕ್ಟ್ಸ್ ಯಾವುದಾಗಿತ್ತು? ತುಂಬ ಒಳ್ಳೊಳ್ಳೆ ಟೀಚರ್. ಈಗಲೂ ನನ್ನ ಟೀಚರ್ಸ್ ನನ್ನ ಕ್ಲಿನಿಕ್ಗೆ ಬರ್ತಾರೆ, ಅವ್ರ ಮೊಮ್ಮಕ್ಕಳು ಅಥವಾ ಅವ್ರನ್ನೇ ತೋರ್ಸೋಕೆ ಬರ್ತಾರೆ. ದಟ್ ಈಸ್ ಖುಷಿಯಾಗುತ್ತೆ. ಸರೋಜಮ್ಮ ಟೀಚರ್ಸ್ ಅಂತ, ಕಾತ್ಯಾಯಿನಿ, ಆಮೇಲೆ ರೀಟಾ ಮೇಡಮ್, ಅವರೆಲ್ಲ ಈಗ ಮೊನ್ನೆನೂ ಡಾಕ್ಟರ್ಸ್ ಡೇಗೆ ಸ್ಕೂಲ್ಗೆ ಹೋಗಿ ಬಂದೆ. ಖುಷಿ ಆಯಿತು ಅವ್ರನ್ನೆಲ್ಲ ಮೀಟ್ ಮಾಡಿ. ಒಳ್ಳೆ, ಯಾಕಂದರೆ ಬರೀ ಪಾಠ ಮಾಡ್ತಿರಲಿಲ್ಲ, ನಾನು ಹೇಳ್ದಲ್ಲ, ಜೀವನದ ಕೌಶಲ್ಯಗಳನ್ನ ಹೇಳ್ಕೊಟ್ಟಿದ್ದಾರೆ, ನೈಪುಣ್ಯತೆ ಹೇಳ್ಕೊಟ್ಟಿದ್ದಾರೆ. ಒಂದು ಸಬ್ಜೆಕ್ಟ್ ಎಲ್ಲರೂ ಹೇಳ್ಕೊಟ್ಟಿರ್ತಾರೆ, ಜೀವನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಆಫನ್ ಐ ಗೋ ಟು ಮೈ ಸ್ಕೂಲ್, ಅಲ್ಲಿ ಗಾಯತ್ರಗ್ರ ವಿದ್ಯಾಶಾಲೆ ಅಂತ, ಆಮೇಲೆ ಸರಸ್ವತಿ ವಿದ್ಯಾನಿಕೇತನ ಅಂತ ಒಂಥರ ಮೋಲ್ಡ್ ಮಾಡಿದರು. ಮೋಸ್ಟ್ಲಿ ಟೀಚರ್ಸ್ ಅವರು ಪ್ಯಾಷನಾಗಿ ಆ ಟೀಚರ್ಸ್ ಶಪ್ ತೊಗೊಂಡಿದ್ರು ಅನಿಸುತ್ತೆ, ಜಸ್ಟ್ ಪ್ರೊಫೆಷನಾಗಿ ತೊಗೊಂಡಿರಲಿಲ್ಲ. ಒಳ್ಳೊಳ್ಳೆ ಟೀಚರ್ಸ್ ಸಿಕ್ಕಿದ್ರು ನನಗೆ. ತಮ್ಮ ಅಚ್ಚುಮೆಚ್ಚಿನ ಸಬ್ಜೆಕ್ಟ್ಸ್ ಯಾವುದಾಗಿತ್ತಾಗ? ಕನ್ನಡ. ಬೇರೆ ಸೈನ್ಸ್ ಅಫ್ಕೋರ್ಸ್ ಲೈಕ್ ಮಾಡ್ತಿದ್ದೆ, ಬಯಾಲಜಿ ಅಫ್ಕೋರ್ಸ್ ಪ್ರೊಫೆಷನಲ್ ಬಂದಾಗ ಬಯಾಲಜಿ ಹೋಗ್ಬಿಟ್ಟು, ಬಟ್ ಕನ್ನಡ ಇಷ್ಟು ಲೈಕ್ ಇಲ್ಲ. ಯಾಕೆ ಕನ್ನಡದ ಬಗ್ಗೆ ಅಷ್ಟೊಂದು ಒಲವು? ಹೇಗೆ? ಮೋಸ್ಟ್ಲಿ ಆಗ ನನಗೆ ಈಸಿ ಆಗ್ತಿದ್ದದೆ ಅನಿಸುತ್ತೆ. ಬಟ್ ಲೇಟ್ರ್ ಬಂದಾಗ ನನಗೆ ಮ್ಯಾಥಮೆಟಿಕ್ಸ್ ವಾಸ್ ಡಿಫಿಕಲ್ಟ್. ನಮ್ಮ ಅಕ್ಕನೇ, ಶಿ ಈಸ್ ಎ ಮ್ಯಾಥಮೆಟಿಷಿಯನ್, ನಮ್ಮ ಅಕ್ಕ, ಅವಳು ಹೇಳ್ಕೊಟ್ಟಿದ್ದೆಲ್ಲ. ಬಟ್ ಲೇಟ್ರ್ ಹೈಸ್ಕೂಲ್ ಬಂದಾಗ ಬಯಾಲಜಿ ಸ್ವಲ್ಪ ಅದೇ ಇನ್ಫ್ಲುಯೆನ್ಸ್ ಆಯಿತು, ಗೊತ್ತಾಗಲಿಲ್ಲ. ದೆನ್ ಅದೇ ಮೆಡಿಸಿನ್ ಕಡೆ ಲೀಡ್ ಆಗೋಯ್ತು ಅನಿಸುತ್ತೆ. ಮನೇಲಿ ಆಸೆ ಇತ್ತು? ಅಪ್ಪ ಅಮ್ಮನ ಆಸೆ ಏನಾಗಿತ್ತು, ಅಥವಾ ತಮ್ಮ ಆಸೆ ಏನಾಗಿತ್ತು ಆಗ? ಆ್ಯಕ್ಚುಲಿ ಆ ಥರ ಏನೂ ಆಸೆ ಇರಲಿಲ್ಲ. ನಾವು ಯಾರನ್ನ ಡಾಕ್ಟರ್ ನೋಡಿದಾಗ ಒಬ್ಬರು ಡಾಕ್ಟರ್ ಸೌಭಾಗ್ಯ ಅನ್ನೋರು ನೋಡ್ತಿದ್ದೆ. ಈಗಲೂ ನನ್ನ ಕ್ಲಿನಿಕಲ್ಲಿ ಶೀಸ್ ಆಫ್ಥಲ್ಮಾಲಜಿಸ್ಟ್. ಈ ಥರ ಮಾಡಬೇಕು ಅಂತ, ಬಟ್ ಎಲ್ಲೂ ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ. ಆದರೆ ನಮಗೇನು ಎಕ್ಸ್ಪ್ರೆಷನ್ ಮಾಡೋದು ಇರಲಿಲ್ವಲ್ಲ, ಎಂಜಾಯ್ ಮಾಡೋದಷ್ಟೇ. ನಮ್ಮ ಸೀಟ್ ಸಿಕ್ಕಿದಾಗ ಮೈ ಮದರ್ ಟುಕ್ ಇಟ್, ಯು ಶುಡ್ ಗೋ, ಹೋಗಬೇಕು, MBBS ಮಾಡಬೇಕು ಅಂತ. ಆಗಲೂ ನಾನು ಸೇರುವಾಗ್ಲೂ ಅಷ್ಟು, ಅವಾಗೆಲ್ಲ ಸ್ವಲ್ಪ ಈ ಥರ ಎಕ್ಸ್ಪೋಜರ್ಸ್ ಇರಲಿಲ್ಲ, ಅಥವಾ ಕೌನ್ಸಿಲಿಂಗ್ ಅಂತ ಇರಲಿಲ್ಲ. ವಿ ಗಾಟ್ ಎ ಸೀಟ್, ಸೊ ಜಾಯಿನ್ ಮಾಡು ಅಂತ ಶಿ ಪ್ರಮೋಟೆಡ್ ಮಿ. ಸೊ ಓದಿನಲ್ಲಿ ಸದಾ ಮುಂದು, ಅಪ್ಪ ಅಮ್ಮನ ಅತ್ಯಂತ ಪ್ರೀತಿಯ ಮಗ, ಇದೆಲ್ಲದರ ಜೊತೆಗೆ ಟೀಚರ್ಸ್ನ ಅಚ್ಚುಮೆಚ್ಚಿನ ಸ್ಟೂಡೆಂಟ್, ಇವೆಲ್ಲ ಬಿಟ್ಟು ಬೇರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಬೇರೆ ಯಾವ ರೀತಿಯ ಹವ್ಯಾಸಗಳನ್ನು ಇಟ್ಕೊಂಡಿದ್ರಿ? ಸ್ಪೋರ್ಟ್ಸಲ್ಲಿ ಅಂದರೆ ಆ್ಯಕ್ಚುಲಿ ಮೈ ಬ್ರದರ್, ನೀವು ಒಂದು ಸತಿ ಇಂಟರ್ವ್ಯೂ ಮಾಡಿದ್ರಿ, ಡಾಕ್ಟರ್ ಬೆಟ್ಟೇಗೌಡ ಅಂತ. ಈಸ್ ಎ ಇಂಟರ್ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್. ಬಟ್ ಟ್ರೈ ಮಾಡಿದೆ, ಸ್ಪೋರ್ಟ್ಸಲ್ಲಿ ಐ ವಾಸ್ ನಾಟ್ ಸಕ್ಸಸ್ಫುಲ್. ಬಟ್ ಕಲ್ಚರಲಿ ಐ ಆಮ್ ಇನ್ ಟು ಬೋತ್ ಕರ್ನಾಟಕ ಮ್ಯೂಸಿಕಲ್ಲಿ ಸೀನಿಯರ್ ಪಾಸ್ ಮಾಡಿದ್ದೀನಿ ನಾನು ವೋಕಲಲ್ಲಿ. ವೀಣೆ ಈಗಲೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಡಾಕ್ಟರ್ ಪರಮಶಿವನ್ ಅಂತ, ಮೋಸ್ಟ್ಲಿ ಸ್ತ್ರೀ ನಾಟಕ ಮಂಡಳಿ ಅವರು ದೊಡ್ಡ ವಿದ್ವಾಂಸರು. ಈಗಲೂ ಒಂದು ಮಾಸ್ಟ್ 15 ಇಯರ್ಸಿಂದ ವೀಣೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಪರಮೇಶ್ವರನ್ ದೊಡ್ಡ ಹೆಸರು ನಮ್ಮ ಸಂಗೀತದಲ್ಲಿ. ಅವ್ರ ಕಡೆ ಎವ್ರಿ ಸಂಡೇ ಮತ್ತು ಸ್ವಲ್ಪ ರಂಗಗೀತೆಗಳು ಕಲ್ತ್ಕೊತೀನಿ. ಪ್ರೋಗ್ರಾಮ್ಸ್ ನೀಡಿದ್ದೀರಾ? ಚೂರು ಆಗಾಗ ಸ್ವಲ್ಪ ಸ್ಮಾಲ್ ಗ್ರೂಪಲ್ಲಿ ಹೋಗ್ಬಿಟ್ಟು ಪ್ರೋಗ್ರಾಮ್ ಕೊಡ್ತೀನಿ. ಸಂಗೀತ ಕಲಿಕೆ ಯಾರಿಂದ? ಅದೇ ಪರಮಶಿವನವರ ಕಲೆ. ಆವಾಗಲಿಂದ ನಾವು ಅವ್ರ ಹತ್ರ ಮೊದಲು ರಾಮಣ್ಣ ಅಂತಿದ್ರು, ಆಮೇಲೆ ನಮ್ಮ ಅಕ್ಕ ಶಿ ಈಸ್ ಎ ಸಿಂಗರ್. ಹೇಗಿತ್ತು ನಿಮ್ಮ ಅವರ ಒಡನಾಟ, ನಿಮ್ಮ ಗುರುಗಳ ಬಾಂಧವ್ಯ ಹೇಗಿತ್ತು? ಹೇಗೆಂದರೆ ನಾನು ಹೇಳ್ತೀನಿ, ಮೇಷ್ಟ್ರು ಶಿ ಈಸ್ ಆಫ್ 85 ಇಯರ್ಸ್ ಈಗ ಅವರು.
ಅವರು ಸಂಡೇ ತೊಗೊಳೋಕೆ ಎಲ್ರಿಗೂ ರೆಸ್ಟ್ ಬೇಕು, ಬಟ್ ನನಗೋಸ್ಕರ ಅವ್ರು ಸಂಡೇ ಕೂತ್ಕೊತಾರೆ. ಸಂಡೇ ಒಂದೇ ನಂಗೆ ಫ್ರೀ ಆಗೋದು. ಬಟ್ ಇಲ್ಲಿ ಮೇಕ್ ಇಟ್ ಎ ಪಾಯಿಂಟ್, ಒಂದು ಹಾಡು ಕಲ್ತ್ಕೊಂಡೇ ಬರ್ತೀನಿ ನಾನು. ತುಂಬ ತಾಳ್ಮೆಯಿಂದ ಹೇಳ್ಕೊಡ್ತಾರೆ, ಯಾಕಂದರೆ ನಾನು ನೆಕ್ಸ್ಟ್ ವೀಕೇ ಹೋಗೋಕ್ಕಾಗೋದು. ಅಲ್ಲಿವರೆಗೂ ಹೋಮ್ವರ್ಕ್ ಕೊಟ್ಟು ಇದು ಓದ್ಕೋ ಹೀಗೆ ಅಂತ ನನಗೆ ಈಸಿ ಆಗಂಗೆ ಮಾಡಿಕೊಟ್ಟು ಅವ್ರ ಖುಷಿ ಅಂದರೆ ಡಾಕ್ಟ್ರು ಕಲಿತಾ ಇದ್ದಾನೆ ಒಂದು ಥರ ಮಗನ ಥರ ನೋಡ್ಕೊಳ್ತಾರೆ. ಅವ್ರ ಜೀವನದ ಅನುಭವ ಹೇಳ್ತಾರೆ, ಜೊತೆಗೆ ಪಾಠನ ಹೇಳ್ಕೊಡ್ತಾರೆ. ಅಂದರೆ ರಂಗಗೀತೆಗಳು ಕೂಡ ಅವರೇ ಥರ ಕಲಿತಾರೆ ಅವರು. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಅವ್ರು ಬಿಟ್ಟರೆ ಹೆಚ್ಚಾಗಿ ರಂಗಗೀತೆಗಳು ಅಷ್ಟು ವಾಲ್ಯೂಮಲ್ಲಿ ಇರೋರು ಯಾರೂ ಇಲ್ಲ. ಈಗ ರೈಟ್ರು ಅವ್ರ ಬಗ್ಗೆ ತುಂಬಾ ಒಂದು 800ರಿಂದ 1000 ಹಾಡು ಹೇಳ್ತಾರೆ ಅವರು. ಅವ್ರ ಸಿಡಿಲೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಈಗೊಂದು ಚಿಕ್ಕ ವಿರಾಮ. ಥ್ಯಾಂಕ್ ಯು. ಹಲೋ ಮೇಡಮ್, ಇದು ನಮ್ಮ ಸ್ಟೋರ್ ಲಾಯಲ್ಟಿ ಕಾರ್ಡ್. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ನೀವು ಇಲ್ಲಿ ಸೈನ್ ಮಾಡಿದ್ರೆ ಸಾಕು, ಬಾಕಿ ಎಲ್ಲ ನಾವೇ ಫಿಲ್ ಮಾಡ್ಕೋತೀವಿ. ಇಲ್ಲಿ ಇಲ್ಲಿ ಇದರಲ್ಲಿ ಪ್ರತಿ ವರ್ಷ ಬೇಬಿಯ ಬರ್ತ್ಡೇಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ ಬರ್ತಿದೆ. ಹೌದೌದು, ಖಂಡಿತ ಕೊಡ್ತೀವಿ. ಆದರೆ ನನ್ನ ಬೇಬಿ ಬರ್ತ್ಡೇ 29 ಫೆಬ್. ಅದಕ್ಕೆ ಹೇಗೆ ಡಿಸ್ಕೌಂಟ್ ಕೊಡ್ತೀರಾ? ನನ್ನ ಸೀನಿಯರ್ ಹತ್ರ ಕೇಳಿ ಹೇಳ್ತೀನಿ. ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ಯೋಚಿಸಿ ಆರಿಸುವವರು ಸೆಟ್ ಟಾಪ್ ಬಾಕ್ಸ್ ಕೂಡ ಟಾಟಾ ಸ್ಕೈದೇ ಚೂಸ್ ಮಾಡ್ತಾರೆ. ಯಾಕೆಂದ್ರೆ ಟಾಟಾ ಸ್ಕೈ ನೀಡುತ್ತೆ ವೃತ್ತಿಪರ ಕಸ್ಟಮರ್ ಸರ್ವಿಸ್, ಅತ್ಯುತ್ತಮ ಗುಣಮಟ್ಟದ ಪಿಕ್ಚರ್ ಕ್ವಾಲಿಟಿ ಮತ್ತು ನಿಮ್ಮ ನೆಚ್ಚಿನ ಕನ್ನಡ ಚಾನೆಲ್ಗಳು. ಇದನ್ನ ಹಾಕಿಸ್ತೋರ್ದೆಲ್ಲ ಲೈಫ್ ಜಿಂಗಾಲಾಲ. ತುರಿಕೆಯನ್ನು ಮತ್ತೆ ಮತ್ತೆ ವಾಪಸ್ ತರುತ್ತೆ ಬೆವರಿಂದ ಬರುವ ಸೋಂಕುಗಳು. ಇದಕ್ಕಾಗಿ ಮನೆ ಮದ್ದು ಅಂತ ಮೇಲಿನ ಚಿಕಿತ್ಸೆ ಮಾಡೋದು ಬಿಟ್ಟು ಬಿಡಿ. ತನ್ನಿರಿ ಮೆಡಿಕೇಟೆಡ್ ಕ್ರೀಮ್ ಇಚ್ ಗಾರ್ಡ್. ಇದರ ಟ್ರಿಪಲ್ ಆಕ್ಷನ್ ಫಾರ್ಮುಲಾ ತಕ್ಷಣ ಒಳ ಸೇರಿ ಸೋಂಕುಗಳನ್ನು ತೆಗೆದುಹಾಕಿ ಹರಡುವುದರಿಂದ ತಡೆಗಟ್ಟುತ್ತೆ. ತುರಿಕೆಯಿಂದ ಪಡೆಯಿರಿ ತಕ್ಷಣ ಆರಾಮ. ಇಚ್ ಗಾರ್ಡ್. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಶೇಖರ್, ಇಫ್ ನಾಟ್ ಡಾಕ್ಟರ್, ಅವರೊಬ್ಬ ಒಳ್ಳೆ ಮ್ಯೂಸಿಷಿಯನ್ ಅಥವಾ ಸಿಂಗರು ಆಗಿ ನಾವು ಕಾಣಬಹುದಿತ್ತು ಅನ್ಸುತ್ತೆ. ಇರ್ಬೋದೇನೋ. ಓಕೆ, ಇನ್ನು ಮೆಡಿಸಿನ್ ಎಡೆಗೆ ಒಲವು ಇತ್ತು ಅಂತ ಹೇಳಿದ್ರಿ ತಾವು. ABBSಗೆ ಸೀಟ್ ಕೂಡ ಸಿಕ್ಕಿತ್ತು ನಿಮಗೆ. ಆಗ ಆಯ್ಕೆ ಗೊಂದಲಮಯ ಅನ್ನಿಸ್ತಾ, ಖುಷಿ ಕೊಡ್ತಾ, ಏನು ಅನಿಸ್ತು? ಗೊಂದಲಮಯ ಅನಿಸ್ಲಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಕನ್ನಡ ಮೀಡಿಯಮ್ ಓದಿದಲ್ವಾ. MBBS ಅಂದರೆ ಬರೀ ಇಂಗ್ಲೀಷು ಅದು ಅಂತ ಮೈ ಮದರ್ ಸ್ಟೋಲ್ಡ್, ಅದೆಲ್ಲ ತಲೆ ಕೆಡಿಸ್ಕೊಳುತ್ತೆ. ಆಯ್ಕೆಗಳು ಇರಲಿಲ್ಲ ಹಾಗೆಲ್ಲ. ತಂದೆ ತಾಯಿ ಹೇಳೋದು ಮಾತ್ರ ಕೇಳೋದು ಅನ್ನೋದಿತ್ತಲ್ಲ, ಈಗಲೂ ಅದೇ ಥರ. ಸೊ ಅವರ ಆಪ್ಷನ್ ಇರಲಿಲ್ಲ, ಆಪ್ಷನ್ ಕೊಡಲೂ ಇಲ್ಲ. ನನಗೆ ಆ ಥರ ಇತ್ತು, ಬಟ್ ಎಲ್ಲೋ ಒಂದು ಕಡೆ ಕನ್ಫ್ಯೂಸ್ ಸ್ಟೇಟ್ ಅಂದರೆ ಇದೊಂದೇ. ಲ್ಯಾಂಗ್ವೇಜ್ ವಾಸ್ ಎ ಬ್ಯಾರಿಯರ್. ಐ ಜಾಯಿಂಟ್ ಆ್ಯಂಡ್ ಓಕೆ, ಆದಿಚುಂಚನಗಿರಿ. ಕಷ್ಟ ಅನಿಸ್ತಾ ಲ್ಯಾಂಗ್ವೇಜ್ ಇಲ್ಲ, ಬ್ಯಾರಿಯರ್? ಅನಿಸ್ಲಿಲ್ಲ. ಟೀಚರ್ಸ್ ವರ್ ಗುಡ್. ನಾನು ಆ್ಯಕ್ಚುಲಿ ಮನೇಲಿ ಬೇರೆಯವರೆಲ್ಲ ಕನ್ನಡ, ನಾನು ಆಯ್ಕೆ ಮಾಡಿದ್ದೆ ಕನ್ನಡದಲ್ಲಿ. ಹೈಸ್ಕೂಲು ಕನ್ನಡದಲ್ಲೇ ಓದಿದೆ. ಬಟ್ ಆ ಥರ ಮೆಡಿಸಿನಲ್ಲಿ ಹೈಯೆಸ್ಟ್ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಟ್ ವಾಸ್ ಆ ಥರ ಏನು ಪ್ರಾಬ್ಲಮ್ ಆಗಲಿಲ್ಲ. ಹೇಗಿತ್ತು ಕಾಲೇಜ್ ಡೇಸ್? ಹೇಗಿತ್ತು? PUCಲೆಲ್ಲ ವಿ ಹ್ಯಾಡ್ ಎ ಗುಡ್ ಲರ್ನಿಂಗ್. ಬಟ್ MBBS ಬಂದಾಗ ವೆರಿ ಗುಡ್ ಟೀಚರ್ಸ್ ಬರ್ತಾರೆ. ನಿಮಗೆ ಅವರು ಹೇಳಬೇಕಾದ್ರೆ ನೆನೆಸ್ಕೋಬೇಕು, ಡಾಕ್ಟರ್ ಕಾಂತಾ ಜಾಧವ್ ಅಂತ ಫಸ್ಟ್ ವೈಸ್ ಚಾನ್ಸಲರು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ. ಮೋಸ್ಟ್ಲಿ ಟಫೆಸ್ಟ್ ಲೇಡಿ. ಲೇಡಿ ವಾರ್ಡನ್ಸ್ ಟು ಜೆಂಟ್ಸ್ ಹಾಸ್ಟೆಲರು ಆದಿಚುಂಚನಗಿರಿ. ತುಂಬ ಚೆನ್ನಾಗಿ. ಮೋಸ್ಟ್ಲಿ ನಮಗೆ ಎಕ್ಸಾಮ್ ಅನ್ನೋದು ಟಫ್ ಅನಿಸ್ಲೇ ಇಲ್ಲ, ಯಾಕಂದರೆ ವೀಕೆಂಡ್ ಟೆಸ್ಟು, ಬೈ ಮಂತ್ಲಿ ಟೆಸ್ಟ್ಗಳು, ಪ್ರಿಪ್ರೇಷನ್ಸ್ ತುಂಬ ಶಿ ಈಸ್ ವೆರಿ ಪರ್ಫೆಕ್ಟ್ ಇನ್ ದಟ್. ಓದೋದಲ್ಲಿ ಟೆರರ್ ಅಂತ ಹೇಳ್ತೀವಿ. ಮೇಡಮ್ ಕೇಳಿಸ್ಕೊಳ್ತಾರೆ, ಖುಷಿ ಪಡ್ತಾರೆ. ಯಾಕಂದರೆ ಅವ್ರ ಇನ್ವೆಸ್ಟ್ಮೆಂಟ್ ನಾವು ಇಲ್ಲಿ ಕೂತಿದ್ದೀವಿ. ವಿ ಹ್ಯಾಡ್ ಎ ಗುಡ್ ಟೀಚರ್ಸ್. ರುದ್ರೇಶ್ ಅಂತ, ರಾಜಗೋಪಾಲ್ ಅಂತ, ಮೈಸೂರು ಯೂನಿವರ್ಸಿಟಿ ಆಗ ವೆರಿ ಗುಡ್. ಆಮೇಲೆ ತುಂಬ ಕ್ಲೋಸ್ಲಿ ಮಾನಿಟರ್ ಇನ್ಸ್ಟಿಟ್ಯೂಷನ್ ಇತ್ತು. ಗುಡ್. ಅದು ಬರೀ MBBS ಒಂದು ಗ್ರ್ಯಾಜುಯೇಷನ್ ಅಂತ ಆಗಲಿಲ್ಲ, ಕಂಪ್ಲೀಟ್ ವೈದ್ಯ ಏನಾಗಬೇಕು ಅನ್ನೋಲ್ಲಿರೋ ಮೌಲ್ಯಗಳೇನು ಅದೆಲ್ಲ ಕಲಿಸಿದ್ದಾರೆ. ಓಕೆ, ಮುಂದೆ ಯಾವೆಲ್ಲ ಪದವಿಗಳನ್ನು ತಗೊಂಡ್ರಿ? ಹೈಯರ್ ಸ್ಟಡೀಸ್ ಹೇಗಿತ್ತು? ಎಲ್ಲಿ ಹೋಗಿದ್ರಿ? ಡಿಪ್ಲೊಮಾ ಚೈಲ್ಡ್ ವೆಲ್ತ್ ಮಾಡಿದ್ದು ಬೆಳಗಾಮಲ್ಲಿ, ಕರ್ನಾಟಕ ಯೂನಿವರ್ಸಿಟಿ, KL ಯೂನಿವರ್ಸಿಟಿ. ಅಲ್ಲಿ ಡಾಕ್ಟರ್ VT ಪಾಟೀಲ್ ಅಂತ ಈಗಲೂ ತುಂಬ ಒಳ್ಳೆ ಮಕ್ಕಳು ಇದ್ದರು, ಡೀನ್ ಆಗಿದ್ದಾರೆ ಅವರು. ಡಾಕ್ಟರ್ ಮಹಾನ್ ಶೆಟ್ಟಿ ಅಂತ, ಡಾಕ್ಟರ್ ಬೆಲ್ಲದಂತ, ತುಂಬ ಒಳ್ಳೆ ಇನ್ಸ್ಟಿಟ್ಯೂಷನು, ಅಲ್ಲಿ ಕಲಿತೆ. ಆಮೇಲೆ DNB ಅಂತ ನಾನು ಬೆಂಗಳೂರಲ್ಲಿ ಮಾಡಿದ್ದು, ಲೇಕ್ ಸೈಡ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತಲ್ಲಿ. ಡಾಕ್ಟರ್ H. ಪರಮೇಶ್ವರ್ ಅಂತ ಫಸ್ಟ್ ಏಷ್ಯನ್ ಟು ಬಿಕಮ್ ಪಲ್ಮಾನಿಸ್ಟ್ ಅವರು. ಅವರೇ ಫಸ್ಟು ಶ್ವಾಸಕೋಶದ ಬಗ್ಗೆ ನಮ್ಗೆ ಅರಿವು ತಂದಿದ್ದು ನಮ್ಮ ದೇಶಕ್ಕೆ. ಅವ್ರ ಸ್ಟೂಡೆಂಟಾಗಿ ಕೆಲಸ ಮಾಡಿದೆ. ಅಂದರೆ ಸ್ಪೆಷಲೈಸೇಷನ್ ಇಂಥದ್ರಲ್ಲೇ ಆಗಬೇಕು ಅಂತ ಯಾವಾಗ ಡಿಸಿಷನ್ ತೊಗೊಂಡಿದ್ದು? ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇತ್ತು. ನಮ್ಮ ಮಗನಿಗೆ ಮೇಲೆ ವೀಸಿಂಗ್ ಬರೋದು. ಸೊ ಐ ವಾಸ್ ವೆರಿ, ಅವ್ರು ರಾತ್ರಿ ಎಲ್ಲ ಕರ್ಕೊಂಡು ಹೋಗೋರು. ನಮ್ಮ ಮದರ್ ಹೇಳೋರು, ಆದರೆ ಇದನ್ನು ಮಾಡ್ಕೋಬೇಕು ನೀನು ನೋಡು ಅಂತ. ಸೊ ಅದು ಅದೇ ಥರ ನನಗೆ ಎಲ್ಲನೂ ವರ್ಕೌಟ್ ಆಯಿತು.
ಸೊ ನಾನು DNB ಸೇರ್ಕೊಂಡೋಗಿ ಅವರು ಪಲ್ಮನಾಲಿಸ್ಟು. ಸೊ ಅವ್ರ ಕಡೆ ಕಲಿತೆ, ಫೆಲೋಶಿಪ್ಸ್ ಅವ್ರ ಕಡೆ ಎರಡು ಮಾಡಿದೆ. ಆಮೇಲೆ ಸಿಂಗಾಪುರ್ಗೆ ಹೋಗಿ ಶ್ವಾಸಕೋಶದ ಬಗ್ಗೆ ಸ್ವಲ್ಪ ಹೊರಗೆ ಮೂಡಿಸ್ಕೊಂಡು ಬಂದೆ. ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಿಂಗಾಪುರ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಅಫ್ಕೋರ್ಸ್ ಎಲ್ಲ ನಮ್ಮಲ್ಲಿರೋದೇ ಅಲ್ಲಿ ಏನಲ್ಲ, ಬಟ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಕಿಲ್ಸ್ ಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಇಲ್ದಿರೋ ಅಂಥದ್ದಲ್ಲ, ಹೆಚ್ಚಿನ ಸ್ಕಿಲ್ಸು ಅಥವಾ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅಥವಾ ಲರ್ನಿಂಗ್ ಅಟ್ಮಾಸ್ಫಿಯರ್ ಇರ್ಬೋದು, ಅಥವಾ ಏನು ಕೆರಿಕಲಮ್ ಇರ್ಬೋದು, ಅದೆಲ್ಲ ಅಲ್ಲಿಂದ ಕಲಿತೆ. ತುಂಬ ವ್ಯತ್ಯಾಸ ಇದೆ ಅನ್ಸುತ್ತೆ ಅಲ್ಲಿನ ಟೆಕ್ನಾಲಜೀಸ್ಗೂ ಇಲ್ಲಿನ ಸ್ವಲ್ಪ ವ್ಯತ್ಯಾಸ ಇದೆ. ಮೋಸ್ಟ್ಲಿ ನಾವು ಆ ಸ್ಥಿತಿಗೆ ಹೋಗ್ಬಿಟ್ಟಿದ್ದೀವಿ ಈಗ. ಆ ಥರ ವ್ಯತ್ಯಾಸ ತುಂಬ ಅನಿಸ್ತಲ್ಲ, ಎಲ್ಲನೂ ಇಲ್ಲಿ ಮಾಡ್ಬೋದು. ಬಟ್ ಆ ಕಲಿಯೋ ಒಂದು ವಿಷಯ ಬಂದಾಗ ಸ್ವಲ್ಪ ಅದೊಂದು ಎಕ್ಸ್ಪೋಜರ್ ಬೇಕಾಯ್ತು ಅಷ್ಟೇ. ಬಟ್ ಅಲ್ಲೇ ಇರಬೇಕು ಅಂತೇನಿಲ್ಲ, ಇಲ್ಲೇ. ಸರಿ. ಕಲಿಕೆಯ ನಂತರದಲ್ಲಿ ಇಂಡಿಯಾಕ್ಕೆ ಬಂದರೆ ನಂತರದಲ್ಲಿ ಮೊದಲು ಮಾಡಿದ್ದೇನು ತಾವು? ನಾನು MS ರಾಮಯ್ಯ ಸಂಸ್ಥೆಯಲ್ಲಿ ಸೇರಿಕೊಂಡೆ, ಅಲ್ಲಿ ರೆಸಿಡೆಂಟಾಗಿ ಸೇರಿಕೊಂಡೆ. ಈಗ 17 ಇಯರ್ಸ್ ಕಂಪ್ಲೀಟ್ ಆಗಿದೆ. ತುಂಬ ದೊಡ್ಡ ಸಂಸ್ಥೆ ನೋಡಿದ್ದೀರ. ಅಲ್ಲಿಗೆ ಶುರು ಮಾಡಿದ್ದು, ಈಗ ಪ್ರೊಫೆಸರ್ ಆಗಿದ್ದೀನಿ. ಅಲ್ಲೇ ಮಕ್ಕಳ ವಿಭಾಗ ಜೊತೆಗೆ ಮಕ್ಕಳ ಶ್ವಾಸಕೋಶದಲ್ಲೂ ಕೆಲಸ ಮಾಡ್ತಿದ್ದೀನಿ. ತುಂಬ ಹೆಮ್ಮೆಯ ಸಂಸ್ಥೆ. ನಮ್ಮ ಸಂಸ್ಥೆಯ ನಿರ್ಮಾತರು MS ರಾಮಯ್ಯ ಅವರು, ಅವ್ರದ್ದೊಂದು ವಿಷನ್ ಇತ್ತು, ಎಲ್ರಿಗೂ ರೀಚ್ ಆಗಬೇಕು ಅಂತ. ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಈಗ ನಗರೀಕರಣ, ಉದ್ಯೋಗೀಕರಣ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಲ್ಲೋ ಹೋಗ್ಬಿಟ್ಟಿದ್ದೀವಿ. ಆದರೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಏನು ಚೇರ್ಮನ್ ಡಾಕ್ಟರ್ MR ಜಯರಾಮ್ ಇರ್ಬೋದು, ಸೀತಾರಾಮ್ ಅವ್ರದ್ದು ಏನಿದೆ ಅಂದರೆ ಎಲ್ರಿಗೂ ರೀಚ್ ಆಗಬೇಕಿದು. ಯಾವತ್ತೂ ನಮ್ಮಲ್ಲಿ ಒತ್ತಡ ತರಲ್ಲ, ಇದು ಕಾರ್ಪೊರೇಟ್ ಆಗಬೇಕು, ಇದು ಪೇಷಂಟ್ ನೋಡಬೇಕು, ಅಥವಾ ಇವರಿಂದ ಇಷ್ಟು ಹೋಗಬೇಕು. ಅವ್ರು ವೆದರ್ ದೇ ಆರ್ ಅಫೋರ್ಡಬಲ್ ಆರ್ ನಾಟ್ ಅಫೋರ್ಡಬಲ್ ಶುಡ್ ಬಿ ಗಿವನ್ ಪ್ರಿಯಾರಿಟಿ, ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶ ಇದೆ. ಅದರ ಜೊತೆಗೆ ನಮಗೆ ಪಾಠ ಮಾಡ್ತೀವಿ, ಅದೊಂದು ಖುಷಿ ಸಿಗುತ್ತೆ. ಒಳ್ಳೊಳ್ಳೆ ಮಕ್ಕಳು ವೈದ್ಯರು ಬರ್ತಾರೆ, ಅದೊಂದು. ಜೊತೆಗೆ ರಿಸರ್ಚ್ ಮಾಡೋದು, ಸಂಶೋಧನೆಗಳು, ಅದಕ್ಕೆ ಹೆಚ್ಚು ಒಲವು ಇದೆ, ನೋಡ್ಕೊಂಡು ಹೋಗ್ತಾ ಇದೆ. ಹೇಗೆ ತಮ್ಮ ಸಂಶೋಧನೆಗಳ ಬಗ್ಗೆ ಹೇಳ್ಬೋದಾ? ಸುಮಾರು ಒಂದು ನಮಗೆ ಏನಂದರೆ ಒಬ್ಬ ಪ್ರೊಫೆಸರ್ ಆಗಬೇಕಂದ್ರೆ ಒಂದು ಇಷ್ಟು ರಿಸರ್ಚ್ ಮಾಡಬೇಕು ಅಂತಿರುತ್ತೆ. ಅದ್ರ ಜೊತೆಗೆ ಹೆಚ್ಚಾಗಿ ನಾನು ಶ್ವಾಸಕೋಶದ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚು ಸಂಶೋಧನೆ ಮಾಡ್ತಿದ್ದೀನಿ. ಈಗ ವಿಟಮಿನ್ D ಅಂತ ಹೇಳ್ತೀವಿ, ವಿಟಮಿನ್ D ಎಲ್ಲದಕ್ಕೂ ಹೇಳ್ತೀವಿ, ಅದರೊಳಗೆ ಸ್ವಲ್ಪ ಸಂಶೋಧನೆ ಮಾಡಿದ್ದಕ್ಕೆ ಸ್ವಲ್ಪ ಹೆಸರು ಬಂದಿದೆ. ವಿಟಮಿನ್ D ಆಸ್ಮಾ ಹೇಗಿರುತ್ತೆ, ವಿಟಮಿನ್ D ಕೊಟ್ಟಾಗ ಆಸ್ಮಾದ ಸಿವಿಯರಿಟಿ ಹೆಂಗೆ ಕಮ್ಮಿ ಆಗುತ್ತೆ. ಅದೇ ರೀತಿಲಿ ನಮ್ಮ ಟ್ರಾಫಿಕ್ ಡೆನ್ಸಿಟಿಲಿ ಎಷ್ಟೆಷ್ಟಾಗುತ್ತೆ, ಯಾವ್ಯಾವ ಟ್ರಾಫಿಕಲ್ಲಿ ಎಷ್ಟು ವೀಸಿಂಗ್ ಆಗುತ್ತೆ ಅಂತ ಡಾಕ್ಟರ್ ಪರಮೇಶ್ ಅವ್ರ ಕಡೆ ಮಾಡಿದ್ವಿ. ಡಾಕ್ಟರ್ ಪರಮೇಶ್ ಹೇಳಿದ ನನ್ನ ಟೀಚರು ಫಸ್ಟ್ ಪರ್ಮನೆಸ್ಟ್ ಅವ್ರ ಕಡೆ. ಆಮೇಲೆ ಯೋಗದಿಂದ ಏನು ಎಷ್ಟು ಸಹಾಯ ಆಗುತ್ತೆ ಅಂತ ಅವ್ರ ಜೊತೆನೇ ಕೂತ್ಕೊಂಡು ಒಂದು ಸಂಶೋಧನೆ ಮಾಡಿದ್ವಿ. ಖಂಡಿತ ಯೋಗದಿಂದ ಒಂದು ಪೂರಕವಾಗಿ ಎಷ್ಟು ಕೆಲಸ ಮಾಡುತ್ತೆ ಅಂತ. ಅದಕ್ಕೊಂದು KL ಅಂತ ಗೋಲ್ಡ್ ಮೆಡಲ್ ಕೂಡ ಬಂದಿದೆ. ಈ ಥರ ಸುಮಾರು ಸಂಶೋಧನೆ ಈಗ ನಡೀತಾ ಇದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚಿಂದನೂ ಸುಮಾರು ಸಂಶೋಧನೆ ತೊಗೊಂಡಿದ್ದೀವಿ. ಅದನ್ನ ಬೆಸ್ಟ್ ರಿಸರ್ಚ್ ಅನ್ಸೋದು ನಿಮ್ಮ ಪ್ರಕಾರ ಯಾವುದು? ಈಗ ಸದ್ಯಕ್ಕೆ ನನಗನ್ಸಿದ್ದು, ನನಗೆ ಎರಡು ಖುಷಿಯಾಗಿದೆ. ಅದಕ್ಕೊಂದು ನ್ಯಾಷನಲ್ ಅವಾರ್ಡ್ ಬಂದಿದ್ದು. ಅಂದರೆ ನಮ್ಮಲ್ಲಿ ಎಷ್ಟೋ ಮಕ್ಕಳಿಗೆ ಅವ್ರಿಗೆ ಆಸ್ತಮಾ ಇರೋದು ಗೊತ್ತಾಗಲ್ಲ. ಅಂದರೆ ನಾವು ಪೇಪರಲ್ಲಿ ಓದ್ತಾ ಇರ್ತೀವಿ, ಮಗು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತು, ಅಲ್ಲಿ ಆಟ ಆಡ್ತಾ ಟಯರ್ಡಾಗಿ ಬೇಬಿ ಡೈಡ್ ಫುಟ್ಬಾಲ್ ಗ್ರೌಂಡಲ್ಲಿ, ಅಥವಾ ಒಂದು ಕ್ರಿಕೆಟರು ಹುಬ್ಳಿಯಿಂದ ಚೆನ್ನೈಗೆ ಹೋಗಿದ್ರು, ಆಟ ಆಡ್ತಾನೆ ಹೋಗ್ಬಿಟ್ರಂತೆ ಅಂತ. ಸೊ ಇಷ್ಟೊಂದು ಕಾರಣ ಇರುತ್ತೆ, ಒಂದು ಕಾರ್ಡಿಯೋಮಯೋಪತಿ ಇರ್ಬೋದು. ಬಟ್ ಆಸ್ತಮಾ ರಿಲೇಟೆಡ್ ಏನಿರ್ಬೋದು ಅಂತ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದರೊಳಗೆ ಈ ಸ್ಪೋರ್ಟ್ಸ್ಗೆ ಹೋಗೋ ಮಕ್ಕಳಲ್ಲಿ ನಮ್ಮಲ್ಲಿ ಏನಂದರೆ ಸಿಸ್ಟಮ್ ಇಲ್ಲ, ಅವರು ಎಲಿಜಿಬಲ್ ಆಟ ಫಿಸಿಕಲಿ ನಾವು ನೋಡೋದಿಲ್ಲ. ಫಿಸಿಕಲ್ ಫಿಟ್ನೆಸ್ ಅಂದರೆ ಹೈಟ್ ವೆಯ್ಟ್ ನೋಡಿ ಕಳಿಸ್ಬಿಡ್ತೀವಿ. ಅವ್ರು ರಿಯಲಿ ಎಲಿಜಿಬಲ್, ಕಾರ್ಡಿಯಾಕ್ ಸ್ಟೇಟಸ್ ಹೇಗಿದೆ, ಲಂಗ್ ಸ್ಟೇಟಸ್ ಹೇಗಿದೆ ಅಂತ ಚೆಕ್ ಮಾಡಬೇಕು. ಅದನ್ನು ನಾವು ಸ್ವಲ್ಪ ಶುರು ಮಾಡಿ ಅದರೊಳಗೆ ಒಳ್ಳೆ ಸಂಶೋಧನೆ ಮಾಡಿದ್ವಿ. ನಾವು ಸಂಶೋಧನೆ ಮಾಡಿದಾಗ ಎಷ್ಟೊಂದು ಮಕ್ಕಳಿಗೆ ವೀಸಿಂಗ್ ಆಸ್ಮಾ ಇರಲ್ಲ, ಬಟ್ ಅವರಲ್ಲಿ ಲಂಗ್ ಫಂಕ್ಷನೇ ಕಮ್ಮಿ ಇರುತ್ತೆ. ಆ ಮಕ್ಕಳು ಹೋಗ್ಬೋದು ಸ್ಪೋರ್ಟ್, ಖಂಡಿತ ಹೋಗ್ಬಾರ್ದು. ಅವ್ರು ಯಾರು ಲಿಮಿಟ್ ಮಾಡಬೇಕಂಗಿಲ್ಲ. ಅದು ಟ್ರೀಟ್ಮೆಂಟ್ ತೊಗೊಂಡು ಆ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಂಡೋದ್ರೆ ಅವ್ರಿಗೆ ಆಗ ಅನಾಹುತಗಳು ತಪ್ಪದು. ಇದು ಒಳ್ಳೆಯ ರಿಸರ್ಚ್. ಇದಕ್ಕೊಂದು ಅದೇ ಹೇಳಿದ್ನಲ್ಲ, ಒಂದು ನ್ಯಾಷನಲ್ ರೆಕಗ್ನಿಷನ್. ಓಕೆ, ಯೂಶಲಿ ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಅನ್ನುವಂಥದ್ದು ಆರಂಭವಾಗುವುದು ಹೇಗೆ? ಒಂದು ಮೇಲೆ ಈಗ ನಾನು ಹೇಳಿದ್ನಲ್ಲ, ಇಷ್ಟೊಂದು ಬೆಂಗಳೂರಲ್ಲಿ ಡಾಕ್ಟರ್ H ಪರಮೇಶ್ವರ್ ಸಂಶೋಧನೆ ಪ್ರಕಾರ 30-40% ಇದೆ. ಹೇಗಿರ್ಬೋದು, ಸುಮಾರು ಪೊಲ್ಯೂಷನ್ಸ್ ಅಂತ ಹೇಳ್ತೀವಿ, ನಗರೀಕರಣದ್ದು, ಎಲ್ಲದ್ರದ್ದು ಮಾರುಕಟ್ಟೆ, ಎಲ್ಲದ್ರದ್ದು ಬಳುವಳಿ ಇದು. ಆದರೆ ನಾವು ಲಿವಿಂಗ್ ಸ್ಟೈಲ್ಸಿಂದನೇ ಜಾಸ್ತಿ ಆಗ್ತಾಯಿದೆ ಅಂತೀವಿ. ಇಂಡೋರ್ ಪೊಲ್ಯೂಷನ್ ಅಂದರೆ ಡಸ್ಟ್ ಮೈಟ್ ಮನೇಲಿ ಟೆಡ್ಡಿ ಬೇರ್ಗಳಲ್ಲಿ ಇರುತ್ತೆ, ಅಥವಾ ಈ ಸಾಂಬ್ರಾಣಿಗಳಿರ್ಬೋದು, ಸೆಂಟು, ಸ್ಪ್ರೇಸು, ಓಡರ್ಸು, ಇವೆಲ್ಲ ನಮ್ಮ ಲಂಗ್ಸ್ ಮೇಲೆ ರಿಯಾಕ್ಟ್ ಆಗುತ್ತೆ. ಅದರಿಂದ ಲಂಗ್ಸ್ ಕುಗ್ಗುವಿಕೆ, ಶ್ವಾಸನಾಳ ಕುಗ್ಗುವಿಕೆ ಆಗುತ್ತೆ. ಅದ್ರ ಜೊತೆಗೆ ಇನ್ಫೆಕ್ಷನ್ಗಳು, ಮೇಲೆ ಮಗುಗಾಗೋ ಇನ್ಫೆಕ್ಷನ್ಗಳು. ಆಮೇಲೆ ಸ್ಕೂಲ್ಗಳಿಗೆ 2 ಅವರ್ ಟ್ರಾವೆಲ್ ಮಾಡ್ತಾರೆ, ಅಲ್ಲಿನ ಪೊಲ್ಯೂಷನು, ಕಾರ್ಬನ್ ಮಾನಾಕ್ಸೈಡ್, ಸಸ್ಪೆಂಡೆಡ್ ಪಾರ್ಟಿಕಲ್, ನೈಟ್ರಿಕ್ ಆಕ್ಸೈಡ್, ಇವೆಲ್ಲ ಪರಿಣಾಮ ಮೇಲೆ ಬರ್ತಾ ಇರುತ್ತೆ. ಇದಕ್ಕೆ ಹೆಚ್ಚಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಬ್ರೆಸ್ಟ್ ಫೀಡಿಂಗು ಕಡಿಮೆ ನಮ್ಮಲ್ಲಿ.
ಎಲ್ಲರೂ ಕೆಲಸಕ್ಕೆ. ಯಾಕಂದರೆ ಸರ್ಕಾರ 6 months ಲೀವ್ ಕೊಟ್ಟಿದೆ, ಕೇಂದ್ರ ಸರ್ಕಾರ 3 monthsವರೆಗೂ ಎಕ್ಸ್ಟೆನ್ಷನ್ ಮಾಡಿದೆ. ಆದರೂ ಎಲ್ಲ ಒಂದು ಕಡೆ ಬ್ರೆಸ್ಟ್ ಫೀಡಿಂಗ್ ಇರಲ್ಲ. ಬ್ರೆಸ್ಟ್ ಫೀಡಿಂಗ್ದಲ್ಲಿ ರಿಯಲಿ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಇರುತ್ತೆ. ಈ ಮೇಲೆ ಇನ್ಫೆಕ್ಷನ್ ಆಗುತ್ತೆ ತಡೆಗಟ್ಟೋಕ್ಕೆ, ಅದ್ರ ಬಗ್ಗೆನೂ ಒಲವಿಲ್ಲ. ಅದು ಸ್ವಲ್ಪ ಕಟ್ ಡೌನ್ ಆದಾಗ ಅಥವಾ ಪೂರಕ ಆಹಾರ ಸ್ವಲ್ಪ ಕಡಿಮೆ ಆದಾಗ, ನ್ಯೂಟ್ರಿಷನ್ ಕಡಿಮೆ ಆದಾಗ, ಅಲೋಜನ್ ಜಾಸ್ತಿ ಆದಾಗ ಜಾಸ್ತಿ ಆಗ್ಬಿಡುತ್ತೆ. ಅವೇರ್ನೆಸ್ ನೆಸೆಸಿಟಿ ಇದೆ ಅನ್ಸುತ್ತೆ. ಖಂಡಿತ. ಎಷ್ಟೊಂದು ಕಾಯಿಲೆಗಳಿಗೆ ಸಮುದಾಯ ಆರೋಗ್ಯ ಅದ್ರ ಪ್ರಜ್ಞೆ ಬಂದಾಗ ಇದು ಖಂಡಿತ ತಡೆಗಟ್ಟಬಹುದು. ಸುಮಾರು ಕಾಯಿಲೆಗೆ ತಡೆಗಟ್ಟು ನಾವು ತಡೆಗಟ್ಟೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಈಗೊಂದು ಚಿಕ್ಕ ವಿರಾಮ. ಹಲೋ ಅಪ್ಪ ನಿನ್ನನ್ನು ನಾಳೆ ಭೇಟಿ ಮಾಡಲು ಇಷ್ಟಪಡ್ತಿದ್ದಾರೆ. ಆಗಸ್ಟ್ 10 ನಂತರ ಇದು ಎಷ್ಟು ದೊಡ್ಡ ಸೇಲ್ ಅಂದ್ರೆ ಉಳಿದದೆಲ್ಲ ನಂತರ. ಅಮೆಜಾನ್ ನ ಗ್ರೇಟ್ ಇಂಡಿಯನ್ ಫ್ರೀಡಮ್ ಸೇಲ್ 10th, 11th, 12th ಆಗಸ್ಟ್. ಅಮೆಜಾನ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಲಂಚ್ ರೆಡಿ. ಸ್ಟ್ಯಾಚ್ಯೂ ಮೂವ್. ತಗೊಳ್ಳಿ. ನಿಮ್ಮ ಸಂತೋಷಗಳ ನಡುವೆ ಸೊಂಟನು ಅಡ್ಡಿ ಬಂದಲ್ಲಿ 3-4 ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಮತ್ತು ಪ್ರೇಮ ಭರಿತ ಮಾಲಿಶ್ ಸಹಾಯಕ್ಕೆ ಬರುತ್ತವೆ. ಸ್ಟ್ಯಾಚ್ಯೂ ಮೂವ್ ಆದಿಂದ ಆಹಾವರೆಗೆ. ಮತ್ತೆ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಾಗ ಇದ್ರ ಬಗ್ಗೆ ಟಾಕ್ಸ್ ಇರುತ್ತಾ, ಹೇಗೆ? ಖಂಡಿತ. ನಾನು ಗೆಸ್ಟ್ ಸ್ಪೀಕರಾಗಿ ತುಂಬ ಕಡೆ ಓಡಾಡ್ತಾ ಇರ್ತೀನಿ. ನಮ್ಮ ಕಾನ್ಫರೆನ್ಸಸ್ಸಲ್ಲಿ ಸುಮಾರು 150 ಗೆಸ್ಟ್ ಲೆಕ್ಚರ್ ಕೊಟ್ಟಿದ್ದೀನಿ, ಬೋತ್ ನ್ಯಾಷನಲಿ ಇಂಟರ್ನ್ಯಾಷನಲಿ. ಅದು ನಮ್ಮ ಪ್ರೊಫೆಷನಲ್ಲೇ ಆಯಿತು. ಬಟ್ ನಾನು ಹೆಚ್ಚಾಗಿ ಪ್ರತಿ ಸ್ಕೂಲ್ಗಳಿಗೆ ಹೋಗ್ತೀವಿ. ಹೈಸ್ಕೂಲ್ ನಮ್ಮದು ಅಡಲೆಸೆಂಟ್ ಹೆಲ್ತ್ ಅಕಾಡೆಮಿ ಅಂತಿದೆ. ಅದರ್ವೈಸ್ ಆಲ್ಸೋ ಯಾವುದೇ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟರೆ ಯಾವುದೇ ಶಾಲೆಯವ್ರು ಕರೆದ್ರೆ ನಾವು ಅವ್ರಿಗೆ ಲೈಫ್ ಸ್ಕಿಲ್ ಹೇಳ್ಕೊಡ್ತೀವಿ. ಜೊತೆಗೆ ಈ ಥರ ಎಜುಕೇಷನ್ ಬಗ್ಗೆ ತುಂಬ ಮಾಹಿತಿ ಕೊಡ್ತೀವಿ. ಆಲ್ಮೋಸ್ಟ್ ಎವ್ರಿ ಮಂತ್ ಒಂದು ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಸಪ್ರೇಟು, ಗಂಡು ಮಕ್ಳಿಗೆ ಸಪ್ರೇಟು, ಅವ್ರಿಗೆ ಬಿಹೇವಿಯರ್ ಇರಬೇಕು, ಇಂಟರ್ಪ್ರಿಷನ್ಸ್ ರಿಲೇಷನ್ಸ್ ಇರ್ಬೋದು, ಹೆಣ್ಮಕ್ಳಿಗೆ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ಅವ್ರ ಹೈಜೀನ್ ಬಗ್ಗೆ, ಮಕ್ಳಿಗೂ ಅಷ್ಟೇ ಯಾವುದು ಏನು ತುಂಬ ಕನ್ಫ್ಯೂಷನ್ಸ್. ಈಗ ಮೀಡಿಯಾ ಇನ್ಫ್ಲುಯೆನ್ಸಸ್ ಭಾಳ ಇದೆ. ದೆಲ್ ಗೋ ಥ್ರೂ ದ ಇಂಟರ್ನೆಟ್ಟು, ಕನ್ಫ್ಯೂಷನ್ಸು. ಅವ್ರಿಗೆ ಸೆಕ್ಸ್ ಎಜುಕೇಷನ್ಸ್ ಇರ್ಬೋದು, ಅವ್ರ ಬಾಡಿ ಪಾರ್ಟ್ಸ್ ಬಗ್ಗೆ ಇರ್ಬೋದು, ಇಮ್ಯುನೈಸೇಷನ್ ಬಗ್ಗೆ ಇರ್ಬೋದು, ಬಿಹೇವಿಯರ್ ಬಗ್ಗೆ ಸ್ವಲ್ಪ ಮೆಸೇಜ್ ಕೊಡ್ತಾ ಇರ್ತೀವಿ. ಇನ್ನು ತಮ್ಮ ಕಂದರಿಂದ ಕಿಶೋರನವರೆಗೆ ಅನ್ನುವಂಥ ಪುಸ್ತಕದ ಬಗ್ಗೆ ನೀವು ಸ್ವಲ್ಪ ಬೆಳಕನ್ನು ಚೆಲ್ಲಿದ್ರಿ. ಅದು ಪ್ರತಿ ಮನೆಗೂ ಉಪಯೋಗಕ್ಕೆ ಬರುವಂಥ ಪುಸ್ತಕ ಅನ್ನುವಂಥದ್ದು. ಅದರಲ್ಲಿರುವ ಕೆಲವೊಂದು ಅಂಶಗಳನ್ನು ಹೇಳ್ಬಹುದಾ ಒಂದೆರಡು? ಒಂದು 16 ಟಾಪಿಕ್ಸ್ ಕವರ್ ಮಾಡಿದೆ. ಅದು ಫಸ್ಟ್ ಟಾಪಿಕ್ ಮಾಡಿದ್ದು ನ್ಯೂ ಬಾರ್ನ್ ಕೇರ್ ಹೇಗಿರುತ್ತೆ, ಒಂದು ಮಗು ಹುಟ್ಟಿದ್ಮೇಲೆ ಅದರೊಳಗೆ ಪೇರೆಂಟ್ಸ್ ಹೇಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ರೋಲ್ ಏನು, ಆಮೇಲೆ ತಾಯಿದು ರೋಲ್ ಏನಿದೆ, ತಂದೆ ರೋಲ್ ಏನಿದೆ, ಅದ್ರೊಳಗೆ ಫಸ್ಟ್ ಆ ಕೇರ್ ಕೊಡೋದು ಹೇಗೆ. ಫಸ್ಟು ಹ್ಯಾಂಡ್ ವಾಶ್ ಬಗ್ಗೆ ಇದು ನಮ್ಮಲ್ಲಿ ಹೇಳೋದು ಅಂದರೆ 50% ಕಾಯಿಲೆ ಬರೋದು ನಮ್ಮ ಕೈಗಳಿಂದ. ಅದ್ರ ಬಗ್ಗೆನೇ ಸ್ಲೋಗನ್ನೆಲ್ಲ ಹಾಕಿರ್ತಾರೆ. ಅದನ್ನು ಹೇಗೆ ವಾಶ್ ಮಾಡ್ಕೊಳ್ಳೋದು, ಆ ಮಗು ಹೇಗೆ ನೋಡ್ಕೊಳ್ಳೋದು, ಟೆಂಪ್ರೇಚರ್ ಎಷ್ಟಿರಬೇಕು, ಫೀಡಿಂಗ್ ಯಾವ್ಯಾವ ಟೈಮಿಗೆ ಮಾಡಬೇಕು. ಆಮೇಲೆ ಸಾಮಾನ್ಯ ತೊಂದರೆಗಳು ಕಾಣ್ತಾ ಇರುತ್ತೆ ಮಗುಳಿಗೆ. ಕಣ್ಣಲ್ಲಿ ಸೇರ್ಕೊಳ್ಳೋದು, 1-2-3 ದಿವಸ ಮೋಷನ್ ಪಾಸ್ ಮಾಡದೇ ಇರೋದು, ಸ್ಕಿನ್ ಪ್ರಾಬ್ಲಮ್ಸು, ಅವೆಲ್ಲ ನಾರ್ಮಲ್. ಅದು ನಾರ್ಮಲ್ ಅಂತ ಹೇಳೋದಕ್ಕೆ. ಜೊತೆಗೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ ಅದರೊಳಗೆ. ಯಾಕಂದರೆ ನಮ್ಮದು ಇನ್ವೆಸ್ಟ್ಮೆಂಟೇ ಅದು. ಈಗ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಹೇಳ್ತಾಯಿದ್ರೆ ಈವನ್ ಬ್ರೈನ್ ಮೆಚುರಿಟಿ ಫ್ಯಾಕ್ಟರ್ಸ್ ಅಂತ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ, ಅಥವಾ ಇಮ್ಯುನೋಗ್ಲೋಬ್ಯುಲೆನ್ಸ್ ಅಂತ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿಗೆ. ಇನ್ಯಾವುದೂ ಅದಕ್ಕೆ ಆಲ್ಟರ್ನೇಟ್ ಇಲ್ಲ. ನೀವು ಎಷ್ಟೊಂದು ಅಡ್ವರ್ಟೈಸ್ಮೆಂಟಲ್ಲಿ ಬರ್ಬೋದು. ಅದ್ರ ಬಗ್ಗೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಬರದೆ, ಜೊತೆಗೆ ಪೂರಕ ಆಹಾರ, ಮನೆಯಲ್ಲೇ ಮಾಡೋದು ಆಹಾರಗಳು, ಯಾವುದೇ ಹೊರಗಡೆ ತೊಗೊಳ್ದೆ, ಸುಮಾರು ಗೊತ್ತಿರುತ್ತೆ ನಿಮಗೆ, ಅದೆಲ್ಲ ತೊಗೊಳ್ದೆ ಮನೆಯಲ್ಲೇ ಆಹಾರ ಸಿದ್ಧಪಡಿಸ್ಕೊಳ್ಳೋದು ಹೇಗೆ, ರಾಗಿನಲ್ಲಿರ್ಬೋದು, ಅಕ್ಕಿ, ಅದ್ರ ಬಗ್ಗೆ ಹೆಚ್ಚಾಗಿ ಹೇಳ್ತಾ, ಕಡೆಗೆ ವ್ಯಾಕ್ಸಿನ್ಗಳ ಬಗ್ಗೆ, ಯಾವ ಲಸಿಕೆಗಳು ಯಾವುದಾದ್ರು ಕೊಡಿಸ್ಕೋಬೇಕು, ಆಮೇಲೆ ಕಣ್ಣಿನ ಕೇರ್ ಬಗ್ಗೆ, ಆಮೇಲೆ ಕಿವಿ ಬಗ್ಗೆ, ಅವರು ಗ್ರೋತ್ ಭಾಳ ಇಂಪಾರ್ಟೆಂಟ್ ಇದೆ. ಮಗು ಇದೇ ಟೈಮ್ಗೆ ನಡಿಬೇಕು, ನಿಂತ್ಕೋಬೇಕು, ಓಡಬೇಕು, ಯಾವಾಗ ಸರ್ಕಲ್ ಬರೀಬೇಕು, ಯಾವಾಗ ಸ್ಕ್ವೇರ್ ಬರೀಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ನೆಕ್ಸ್ಟು ಅವ್ರ ಬಿಹೇವಿಯರ್ ಬಗ್ಗೆ, ನಡವಳಿಕೆ ಸಮಸ್ಯೆ ಇರ್ಬೋದು, ಅವ್ರ ದುರಭ್ಯಾಸ ಅದು ಬರೋಗೆ ಇರ್ಬೋದು. ಆಮೇಲೆ ಕಡೆಗೆ ಬರ್ತಾ ಜೀವನ ಕೌಶಲ್ಯಗಳ ಬಗ್ಗೆ ಸ್ವಲ್ಪ ಬರ್ತಿದ್ದೀನಿ. ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ, ಸ್ಪೋರ್ಟ್ಸ್ ಹೆಲ್ತ್ ಅಂತಲೇ ಇದೆ. ಯಾವ ಸ್ಪೋರ್ಟ್ಸ್ ಸೇರ್ಕೋಬೇಕು, ಯಾವ ಸ್ಪೋರ್ಟ್ಸಲ್ಲಿ ಯಾವ ತೊಂದರೆ ಇದೆ, ಅದನ್ನು ಓವರ್ಕಮ್ ಆಗೋದಾಗೆ ಅದನ್ನು ಬರ್ತದೆ. ಅತ್ಯಂತ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ದು ಯಾವ ಪುಸ್ತಕಕ್ಕೆ? ಮೋಸ್ಟ್ಲಿ ಇದಕ್ಕೇನೆ ಅನಿಸುತ್ತೆ. ಓಕೆ. ಇನ್ನು ಹಲವಾರು ನಿಯತಕಾಲಿಕೆಗಳಲ್ಲಿ ತಮ್ಮ ಲೇಖನಗಳನ್ನು ನಾವು ಕಾಣ್ಬೋದು. ಆ ಲೇಖನಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಬೋದಾ? ಹೆಚ್ಚಾಗಿ ಬರೆಯೋದು ಆ ಸೀಸನಲ್ಲಿ. ನಮ್ಮದು ಥ್ರೂಔಟ್ ಕ್ಯಾಲೆಂಡರ್ ಇರುತ್ತೆ. TB ಡೇ ಅಂತ ಇರುತ್ತೆ, ಆಸ್ಮಾ ಡೇ ಇರುತ್ತೆ, ಟೀನೇಜ್ ಡೇ ಅಂತ ಇರುತ್ತೆ, ಅಡೋಲೆಸೆಂಟ್ ಡೇ ಅಂತ ಇರುತ್ತೆ, ನ್ಯೂಮೋನಿಯಾ ಡೇ ಅಂತ. ಆ ಟೈಮಲ್ಲಿ ನೋಡ್ಕೊಂಡು ಒಂದು ನಿಯತಕಾಲಿಕೆಗಳು ಬರೆದು ಬಿಡ್ತೀನಿ. ಅದರ ಎಜುಕೇಷನ್ಸ್ ಬಗ್ಗೆ ಸುಮಾರೆಲ್ಲ ಪ್ರಜಾವಾಣಿ ಇರ್ಬೋದು, ಅಥವಾ ವಿಜಯ ಕರ್ನಾಟಕ, ಎಲ್ಲದರಲ್ಲೂ ಬರ್ತಾ ಇರುತ್ತೆ ಆಗಾಗ, ಅಥವಾ TV ಟಾಕ್ಸ್ ನೀವು ಕರೆದಾಗ.
ಇನ್ನು ತಮ್ಮ ಅನಿಕೇತನ ಫೌಂಡೇಶನ್ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ತುಂಬ ಹೆಮ್ಮೆ ಅನಿಸುತ್ತೆ ಇದ್ರ ಬಗ್ಗೆ ಹೇಳೋಕ್ಕೆ. ಎಲ್ಲೋ ಒಂದು ಕಡೆ ನಾವು ನಗರದಲ್ಲೇ ಇದ್ದೀವಿ, ತುಂಬ ಫ್ಯಾನ್ಸಿ ದೊಡ್ಡ ಕ್ಲಿನಿಕ್ಕು ಅದೆಲ್ಲ ಇರುತ್ತೆ. ಅದು ಒಂದು ಪಾರ್ಟ್ ಆಯಿತು ಅಷ್ಟೇ. ನನಗೆ ಒಂದು ಗುಂಡೂರಾವ್ ಅಂತ ಒಬ್ಬರು ಅವ್ರ ಕಡೆ ವರ್ಕ್ ಮಾಡ್ತಿದ್ದೆ. ಅವರು ವೆರಿ ಗುಡ್ ಸೋಷಿಯಲ್ ವರ್ಕರ್. ಯಾಕೆಂದರೆ ಅವ್ರು ಮೆನ್ಷನ್ ಮಾಡಬೇಕು, ಅವರಿಂದನೇ ನಾವು ಇದೆಲ್ಲ ಶುರು ಮಾಡಿದ್ದು. ಇವತ್ತೂ 80 ವರ್ಷ ಅಹರ್ನಿಶಿ ದುಡಿತಾ ಇದ್ದಾರೆ ಮಕ್ಕಳು ಕಾಸ್ಗೋಸ್ಕರ. ರಮಣ ಫ್ರೀ ಕ್ಲಿನಿಕ್ ಟ್ರಸ್ಟ್ ಅವ್ರು ನೋಡಿದ್ಮೇಲೆ ಅವ್ರು ಹೇಳಿ ಒಂದು ಟ್ರಸ್ಟ್ ಶುರು ಮಾಡಿ ಅಂತ ಸಣ್ಣದಾಗಿ ಅನಿಕೇತನ ಫೌಂಡೇಶನ್ ಚಾರಿಟಿ ಫೀಲ್ಸ್ ನಾವು ಒಂದು ಫ್ರೆಂಡ್ಸ್ ಒಂದು 50 ಜನ ಶುರು ಮಾಡಿದ್ವಿ. ಗುಡ್ ಥಿಂಗ್, ನಮ್ಮ MR ಸೀತಾರಾಮ್ ಅವರು ಅದಕ್ಕೆ ಅಧ್ಯಕ್ಷರು. ಗುಡ್ ಅಂದರೆ ಇದಕ್ಕೆ ಯಾವುದೂ ನಾವು ಫಂಡ್ಸ್ ತೊಗೊಳ್ಳಲ್ಲ. ಇಟ್ ಇಸ್ ಎ ಸೆಲ್ಫ್ ಫಂಡೆಡ್, ನಾವೇ ಫಂಡ್ ಹಾಕ್ಕೊಂಡು ಮಾಡೋದು. ಯಾವುದೇ ಥರ ಅದು ರೂಲ್ಸ್ ಬೈ ಯಾವುದೋ ಫಂಕ್ಷನ್ಗಳು ಅದರ ಯಾವ ಇಟ್ಕೊಂಡಿಲ್ಲ, ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ. ಬೆಂಗಳೂರಿಂದ 100 ಕಿಲೋಮೀಟರ್ಸ್ ಅವೇ ಸ್ಕೂಲ್ಗಳು ಹೋಗಿ ಎವ್ರಿ ಇಯರ್ 3000 ಚಿಲ್ಡ್ರನ್ಸ್ ರೀಚ್ ಆಗ್ತೀವಿ. ಕಾಂಪ್ರಹೆನ್ಸಿವ್ ಹೆಲ್ತ್ ಅಂತ ಅಂದರೆ ಮಗುವುದು ಗ್ರೋತ್ ಇರಬೇಕು, ಡೆವಲಪ್ಮೆಂಟ್ ಇರ್ಬೋದು, ನ್ಯೂಟ್ರಿಷನ್ ಇರ್ಬೋದು, IA ಎಕ್ಸಾಮಿನೇಷನ್ಸ್ ಇರ್ಬೋದು, ಇಯರ್ ಎಕ್ಸಾಮ್ನ ಡೆಂಟಲು ಅದೆಲ್ಲ ಫಾಲೋ ಅಪ್ ಮಾಡ್ತೀವಿ. ಗುಡ್ ಥಿಂಗ್ ಅಂದರೆ ಹೋಗಿ ಬಂದ್ಬಿಡೋದಿಲ್ಲ, ಎಕ್ಸಾಮಿನೇಷನ್ ಟ್ರೀಟ್ಮೆಂಟ್ ಕೊಡ್ತೀವಿ. ವಿ ಹ್ಯಾವ್ ಗಾಟ್ ಎ ಫಿಕ್ಸ್ಡ್ ಕರಿಕ್ಯುಲಮ್. ಅದಕ್ಕೆ ಅಂತಲೇ ಮಕ್ಕಳಿಗೆ ಚಿಗುರು ಅಂತ ಒಂದು ಬುಕ್ ಮಾಡಿದ್ದೀವಿ. ಹೆಣ್ಮಕ್ಳಿಗೆ ಸಪ್ರೇಟ್, ಗಂಡು ಮಕ್ಕಳು ಸಪ್ರೇಟ್ ಬುಕ್ ಮಾಡಿದ್ದೀವಿ. ಅವ್ರು ಫಿಲಪ್ ಮಾಡ್ಕೊಂಡ್ಬರ್ಬೇಕು. ಟೀಚರ್ಸ್ ಇನ್ವಾಲ್ವ್ ಆಗ್ತಾರೆ, ವಿಲೇಜ್ ಪಂಚಾಯತ್ ಅವರು ಇನ್ವಾಲ್ವ್ ಆಗ್ತಾರೆ. ಅದೆಲ್ಲ ಮಾಡಾದ್ಮೇಲೆ ನಾವು ಹೋಗ್ತೀವಿ. ಇಟ್ಸ್ ಲೈಕ್ ಎ ಕೆರಿಕ್ಯುಲಮ್. ಆಮೇಲೆ ಇದುವರೆಗೂ ವರ್ಷದಲ್ಲಿ 3000 ಅಂದರೆ ಇದು ಆರಂಭವಾಗಿದ್ದು ಯಾವಾಗ? ಆಲ್ಮೋಸ್ಟ್ 10 years ಆಗಿದೆ. ಓಕೆ, 10 years 3 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಇದರ ಪ್ರಯೋಜನ ಸಿಕ್ಕಿದೆ ಅಂತ ಸಿಕ್ಕಿರ್ಬೋದು ಅನ್ಕೊಂತೀನಿ. ಎವ್ರಿ ಇಯರ್ 3000 ಈಸ್ ಅವರ್ ಟಾರ್ಗೆಟ್. ಇದಲ್ಲದೆ ಬೇರೆ ಯಾವ ಆಕ್ಟಿವಿಟೀಸ್ ಇದೆ? ಜೊತೆಗೆ ಅದೇ ಮಕ್ಕಳಲ್ಲಿ ಏನಂದರೆ ಬರೀ ಹೆಲ್ತ್ ಅಂತಲ್ಲ, ನಮ್ಮದ್ರಲ್ಲಿ ಸ್ವಲ್ಪ ಬೇರೆಯವರು ಇನ್ವಾಲ್ವ್ ಆಗಿದ್ದಾರೆ. ಅಂದರೆ ಆರ್ಟಿಸ್ಟ್ ಇರ್ತಾರೆ, ಅವ್ರು ಬಂದು ಆ ಮಕ್ಕಳಿಗೆ ಇದೆಲ್ಲ ಹೇಳ್ಕೊಡ್ತಾರೆ. ಪೇಂಟ್ ಮಾಡೋದಿರ್ಬೋದು, ಒಬ್ಬರು ಬಂದು ಡ್ಯಾನ್ಸ್ ಇರ್ಬೋದು, ಅದೆಲ್ಲ ಒಂದು ಪೂರಕವಾಗಿ. ಬಟ್ ಮೇಯ್ನಾಗಿ ಕಾಂಪ್ರಹೆನ್ಸಿವ್ ಹೆಲ್ತ್ ಅಂತ ಅದನ್ನು ನೋಡ್ಕೊಳ್ತೀವಿ. ಇನ್ನು ಆಧ್ಯಾತ್ಮಿಕತೆಯೆಡೆಗೆ ಹೆಚ್ಚಿನ ಒಲವು ಇರ್ತಕ್ಕಂಥವ್ರು ತಾವು, ಯಾಕೆ? ಒಂದು ಅದು ನಮ್ಮ ಅಣ್ಣನಿಂದ ಶುರುವಾಗಿದೆ, ನಮ್ಮ ಅಣ್ಣ ಅತ್ತಿಗೆಯಿಂದ. ಹೀಗೆ ತುಂಬ ಬುಕ್ಸ್ ಓದ್ತೀವಿ, ತುಂಬ ಕಲೆಕ್ಷನ್ಸ್ ಎಲ್ಲರದ್ದು. 4 ಜನದ್ದು ಹುಚ್ಚಿದೆ. ಬಟ್ ಹೇಗೆ ಅಂತ ಅಂದರೆ ಅವರು ನೀನು ಬರೀ ಎಕ್ಸ್ಪ್ರೆಷನ್ ಮಾಡ್ತಾ ಇರ್ತೀಯ, ಇಂಟರ್ನಲೈಸೇಷನ್ ಬಗ್ಗೆನೂ ತಿಳ್ಕೊಬೇಕು ಅಂತ ಹೋಗ್ತಾ ಇರಲಿಲ್ಲ ನಾನು. ಕಡೆಗೆ ಅವಧೂತ್ ಬಾಬಾ ಶಿವಾನಂದ ಅಂತ ಒಬ್ಬರು ಸಿಕ್ಕರು. ಈಸ್ ಎ ಸ್ಪಿರಿಚುವಲ್ ಸೈಂಟಿಸ್ಟ್. ಆಧ್ಯಾತ್ಮ ಅಂದರೆ ನನ್ನ ಪ್ರಕಾರ ಪೂಜೆ ಪುನಸ್ಕಾರ ಅಂತೂ, ಆಧ್ಯಾತ್ಮಕ್ಕೆ ಹೋದ್ಮೇಲೆ ಪೂಜೆ ಪುನಸ್ಕಾರ ಕಡಿಮೆ ಆಯಿತು ಅಂದ್ಕೊಳ್ಳಿ. ಆಧ್ಯಾತ್ಮ ನಮ್ಮ ಜರ್ನಿ, ನಮ್ಮ ಇಂಟರ್ನಲ್ ಜರ್ನಿ, ನಮ್ಮಲ್ಲಿರೋ ಕಾನ್ಷಿಯಸ್ ಬಗ್ಗೆ, ಪ್ರಜ್ಞೆ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಆ ಕಡೆ ಅದಕ್ಕೆ ಸ್ವಲ್ಪ ಬುಕ್ಕುಗಳು ಶುರು ಮಾಡಿದ್ವಿ. ಜೊತೆಗೆ ನಾವೇ ಒಂದು ಗ್ರೂಪ್ ಇದೆ, ಒಂದು ಮೆಡಿಟೇಷನ್ ಮಾಡೋ ಗ್ರೂಪ್ ಇದೆ. ತುಂಬ ಅದಕ್ಕೆ ರಿಲೇಟೆಡ್ ಬುಕ್ಸು ಓದಿದ್ದೀನಿ. ಇತ್ತೀಚೆಗೆ ಹೋಗಿದ್ದು ಎಗ್ದಾಗೆಲ್ಲ ಐತೆ ಅಂತ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ಬರೆದಿರೋ ಬುಕ್ಕು ತುಂಬ ಚೆನ್ನಾಗಿದೆ. ಆಮೇಲೆ ಆಟೋಬಯೋಗ್ರಫಿ ಹೋಗಿ ಹಿಮಾಲಯನ್ ಮಾಸ್ಟರ್ಸು ಇದೆಲ್ಲ ಸ್ವಲ್ಪ ಅದು ಅಫ್ಕೋರ್ಸ್ ನಮ್ಗೆ ಇಷ್ಟು ವರ್ಕ್ ಮಾಡ್ತೀವಿ ರಾತ್ರಿ ಆಗಲಿಲ್ಲ ಅಂದ್ರೆ ಆಧ್ಯಾತ್ಮ ತುಂಬ ಹೆಲ್ಪ್ ಆಗಿದೆ. ನಮ್ಮ WHO ಏನು ಹೇಳುತ್ತೆ ಅಂದರೆ ಹೆಲ್ತ್ ಡೆಫಿನೇಷನ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಹೆಲ್ತ್ ಅಂತಾರೆ. ಆಧ್ಯಾತ್ಮತೆ ನಮ್ಮಲ್ಲಿರಬೇಕು. ಆದರೆ ಎಲ್ಲೋ ಒಂದು ಕಡೆ ಆಧ್ಯಾತ್ಮನ ಕನ್ಫ್ಯೂಸ್ ಮಾಡ್ಕೊಳ್ತೀವಿ ನಾವು, ಪೂಜೆ ಪುನಸ್ಕಾರ ಅಥವಾ ನಮ್ಮದೇ ಯಾವುದೋ ಒಂದು ಇದು ಮಾಡ್ಕೊಳ್ತೀವಿ. ಅದಕ್ಕಿಂತ ನಮ್ಮ ಪ್ರಜ್ಞೆನ ಅವೇಕ್ನಿಂಗ್ ಮಾಡೋದು ಅಂತ ಹೇಳ್ತಾರೆ. ಮಕ್ಕಳ ಬಗ್ಗೆ ಹೆಚ್ಚಿನ ಒಲವು ತಮಗೆ, ತಾಯಿ ಅಂತ ಪ್ರೀತಿ ತಮ್ಮದು ಹೇಗೆ ಸಾಧ್ಯ ಇದು? ಮೋಸ್ಟ್ಲಿ ಇದೆಲ್ಲ ಇನ್ಹೆರಿಟೆನ್ಸ್ ಅನಿಸುತ್ತೆ. ಖುಷಿಯಾಗುತ್ತೆ. ಮೋಸ್ಟ್ಲಿ ತಂದೆ ತಾಯಿಯಿಂದ ಬಂದಿರೋದು ಅನಿಸುತ್ತೆ. ಬೇಕಾದರೆ ನಾವು ಇದ್ದ ಮೇಲೆ ಪಕ್ಕದ ಎಲ್ಲ ಮಕ್ಕಳನ್ನು ಅವ್ರು ನೋಡ್ಕೊಳ್ಳೋರು. ಶೀಸ್ ಟು ಟೇಕ್ ಕೇರ್ ಆಫ್ ಪಕ್ಕದ ಮನೆ ಹುಷಾರಿಲ್ಲ ಅಂದ್ರೆ ಅವ್ರು ನೋಡ್ಕೊಳ್ಳೋರು. ನಮ್ಮ ಬಾಡಿಗೆ ಇದ್ದವರು ಪಕ್ಕದ ಯಾರಿಗೇ ಆದರೂ ಶೀಸ್ ಟು ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್. ಒಂದು ಕ್ಲಿನಿಕಲ್ಲಿ ಮೊದಲು ನನ್ನ ಕ್ಲಿನಿಕ್ ಮನೇಲೇ ಇತ್ತು. ನಾನು ಬರೋ ಅಷ್ಟರಲ್ಲಿ ಅವರು ಹಳ್ಳಿಯಿಂದ ಬಂದಿದ್ದರೆ ಅವ್ರಿಗೆ ಚಾಪೆ ಕೊಟ್ಟು, ಅವ್ರ ಮೇಲೆ ಅವ್ರಿಗೆ ಊಟ ಕೊಟ್ಟು ಕುಂಡಿಸಿ, ಸ್ವಲ್ಪ ನಾನು ರಾತ್ರಿ ಒಂದು 3 ಗಂಟೆಗೆ ಪೇಷಂಟ್ ಬಂದು ನಾನು 5 ನಿಮಿಷ ಲೇಟ್ ಮಾಡಿದ್ರು ಶಿಡ್ ಬಿ ಸಫರಿಂಗ್. ಅಯ್ಯೋ ಲೇಟ್ ಮಾಡಿಬಿಟ್ಟೆ, ಆ ಮಗು ಎಷ್ಟೊತ್ತಿಂದ ಕಾಯ್ತಾ ಇದೆ ಅಂತ. ಆ ವಿಷಯದಲ್ಲಿ ಐ ಲರ್ನ್ಟ್ ಆಲ್ ದ ಸ್ಕಿಲ್ ಫ್ರಮ್ ಹರ್, ಕಂಪ್ಯಾಷನ್ ಮಕ್ಕಳಿಗೆ. ಆ್ಯಂಡ್ ಶಿ ಮೇಕ್ಸ್ ಇಟ್ ಎ ಪಾಯಿಂಟ್ ಎವ್ರಿಬಡಿ ಶುಡ್ ಬಿ ಅಟೆಂಡೆಡ್. ಅದಕ್ಕೋಸ್ಕರ ಟೆಂಪಲ್ಗಳಲ್ಲಿ ವರ್ಕ್ ಮಾಡ್ತೀನಿ. ಅಯ್ಯಪ್ಪ ಟೆಂಪಲ್ ಅಂತಿದೆ ಮನೆ ಹತ್ರ, ಅಲ್ಲಿ 14 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಸಾಯಿ ಮಂಡಿಲಿ ವರ್ಕ್ ಮಾಡ್ತೀನಿ. ಅದು ಅಫ್ಕೋರ್ಸ್ ಈಗೇನಿದೆ ಮಕ್ಕಳು ನೋಡ್ತವಾಗ ನಿಮ್ಗೆ ಟಯರ್ಡ್ ಆಗೋಲ್ಲ. ಯಾಕಂದರೆ ಡಿವೈನ್ ಪವರ್ಸ್ ಹತ್ರ ಇರ್ತೀವಿ, ಕ್ಲಿಯರ್ ಕಾನ್ಷಿಯಸ್ ಅವರು. ಅಲ್ಲಿ ಯಾವುದೂ ಒಂಥರ ಬ್ಯಾರಿಯರ್ಸ್ ಇರೋಲ್ಲ. ನೀವು ನೋಡ್ತಾ ಇರೋದೇ ದೇವ್ರ ಸಾನ್ನಿಧ್ಯದಲ್ಲಿರ್ತೀವಿ. ಸೊ ಎನರ್ಜಿ ನಮಗೆ ಪ್ಯಾಸಿವ್ ಆಗ್ತಾ ಇರುತ್ತೆ. ಇನ್ನು ಕಡೆಯದಾಗಿ ಡಾಕ್ಟರ್ ಸೋಮಶೇಖರ್, ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಿರುವಂಥದ್ದು ಹೆಚ್ಚಾಗಿ ಬೇರೆ ಬೇರೆ ರೀತಿಯ ಜ್ವರಗಳು ಆವರಿಸ್ತಿರುವಂಥದ್ದು, ಅದರ ಬಗ್ಗೆ ಏನು ಪ್ರಿಕಾಷನ್ಸ್ ತೊಗೋಬೋದು ನಮ್ಮ ಜನ ಅಂತ ಕಡೆಯದಾಗಿ 1-2 ನಿಮಿಷಗಳಲ್ಲಿ ಹೇಳಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ಬೋದು. ಖಂಡಿತ. ಒಂದು ಜ್ವರ ಬರೋದು ಒಂದು ಪ್ರೊಟೆಕ್ಷನ್ಗೆ, ಅದು ಗಾಬರಿ ಆಗಬೇಕಾಗಿಲ್ಲ. ಬಟ್ ಜ್ವರದ ಕಾರಣಗಳು ಹುಡ್ಕೊಳ್ಳಿ. ಈಗ ನಾವು ಈಗ ನೋಡ್ತಾ ಇರೋದು ಈ ಸುಮಾರು
ವಾತಾವರಣ ಕಲುಷಿತ ಆಗಿ ಬರೋ ಥರ ಜ್ವರಗಳು, ಅದರೊಳಗೆ ಡೆಂಗೆ ಇರ್ಬೋದು ಅಥವಾ ಚಿಕನ್ ಗುನ್ಯಾ, ಸ್ಕ್ರಬ್ ಇರ್ಬೋದು, ಮಲೇರಿಯಾ ಇರ್ಬೋದು, ಇವೆಲ್ಲ ಕಲುಷಿತ ನೀರಿನಿಂದ ಬರೋದು. ಸೊಳ್ಳೆಗಳ ನಿಯಂತ್ರಣ ಭಾಳ ಮುಖ್ಯ ಆಗುತ್ತೆ. ಸೊಳ್ಳೆಗಳೆಲ್ಲಿ ಬರುತ್ತೆ? ನಿಂತ ನೀರಿರ್ಬೋದು ಅಥವಾ ಪಾಟ್ ಕೆಳಗಡೆ ನೀರಿರುತ್ತೆ, ಟೈರ್ಗಳು ಅಥವಾ ತೆಂಗಿನ ಚಿಪ್ಗಳು, ಇದರಲ್ಲೆಲ್ಲ ನೀರು ಕೊಡ್ತೇವೆ. ಮನೆ ಮುಂದೆ ಕಸಗಳು ಹಾಕೋದು, ಇದೆಲ್ಲದರಿಂದ ಸೊಳ್ಳೆಗಳು ಇರುತ್ತೆ. ನಾವು ಅಂದ್ಕೊಳ್ತೀವಿ ನಮಗೆ ಬರಲ್ಲ ಅಂತ, ಖಂಡಿತ ಬಂದೇ ಬರುತ್ತೆ. ನಾವು ಆದಷ್ಟು ನಾವು ಶುಚಿಯಾಗಿ ಇಟ್ಕೊಂಡ್ರೆ ನಮ್ಮ ಸುತ್ತಮುತ್ತ ಪರಿಸರ ಶುಚಿಯಾಗಿರುತ್ತೆ, ಕಾಯಿಲೆಗಳು ಕಮ್ಮಿ ಆಗುತ್ತೆ. ಈಗ ನೋಡಿ, ಎಷ್ಟೋ ನಾವು ಅಂದ್ಕೊತೀವಿ ಜ್ವರ ಬರುತ್ತೆ, 50 ಜನಕ್ಕೆ ಜ್ವರ ಬಂದರೆ ಒಂದು 5-6 ಜನ ಸೀರಿಯಸ್ ಆಗ್ತಾರೆ. ಅದರಿಂದ ಆಗೋ ಬರ್ಡನ್ನು ಯೋಚಿಸಬೇಕು. ಫ್ಯಾಮಿಲಿಗೆ ಆಗಲಿ ಅಥವಾ ಸರ್ಕಾರಕ್ಕೆ ಆಗಲಿ ಅಥವಾ ಹಣಕಾಸಿನ ವ್ಯವಸ್ಥೆ ಮೇಲೆ ಇರ್ಬೋದು, ಎಲ್ಲಾದರೂ ನಾವು ಅರಿವು ಮಾಡ್ಕೋಬೇಕು. ನಮ್ಮ ಮನೆ ಸ್ವಚ್ಛವಾಗಿ ಇಟ್ಕೊಂಡ್ರೆ, ಸ್ವಚ್ಛ ಭಾರತ ಅಂತ ಹೇಳ್ತೀವಿ, ನಮ್ಮ ಮನೆ ಸ್ವಚ್ಛ ಭಾರತ ಇಟ್ಕೊಂಡ್ರೆ ಎಲ್ಲನೂ ಶುಚಿ ಆಗುತ್ತೆ. ಶುಚಿಗೆ ಭಾಳ ಮುಖ್ಯತೆ ಪ್ರಾಮುಖ್ಯತೆ ಕೊಡಬೇಕು. ಜ್ವರ ನೆಗ್ಲೆಕ್ಟ್ ಮಾಡಬೇಡಿ. ವೈದ್ಯರ ಹತ್ರ ತಕ್ಷಣ ಹೋದರೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಒಂದೇ ದಿವಸದಲ್ಲಿ ಜ್ವರ ಯಾವುದೊಂದು ಗೊತ್ತಾಗೋದಿಲ್ಲ. ಬಟ್ 1-2-3 ಸತಿ ವಿಸಿಟಲ್ಲಿ ಅವ್ರಿಗೆ ಡಾಕ್ಟ್ರ್ ಗೊತ್ತಾಗ್ಬಿಡುತ್ತೆ ಇದು ಈ ಕಡೆ ಹೋಗ್ತಾ ಇದೆ ಅಂತ. ಅದಕ್ಕೆ ಸ್ವಲ್ಪ ಕೆಲವು ತಪಾಸಣೆ ಮಾಡಿಕೊಂಡು ಮೊದಲೇ ಅದಕ್ಕೆ ನೀರಿನಂಶ ಆಗ್ದಂಗೆ, ಡಿಹೈಡ್ರೇಷನ್ ಆಗ್ದಂಗೆ ಪ್ಯಾರಾಸಿಟಮಾಲ್ ನೋಡಿಕೊಂಡು ಕಾರಣಗಳು ಹುಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೂ ಅಪಾಯ ಅಥವಾ ಆತಂಕ ಪಡಬೇಕಾಗಿಲ್ಲ. ಬಟ್ ಮುನ್ನೆಚ್ಚರಿಕೆ ಭಾಳ ಮುಖ್ಯ ಆಗುತ್ತೆ. ಡಾಕ್ಟರ್ ಸೋಮಶೇಖರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಭಾಳಷ್ಟು ಒಳ್ಳೆಯ ಕಿವಿ ಮಾತುಗಳನ್ನು ನಮ್ಗೆ ಹೇಳಿದ್ರಿ. ಹಾಗೆ ತಮ್ಮ ಜೀವನದ ಅನುಭವಗಳನ್ನು, ತಾವು ನಡೆದು ಬಂದಂಥ ದಾರಿಯ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ತಾವು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದ. ಅವಕಾಶ ಕೊಟ್ಟಿದ್ದಕ್ಕೆ ಉದಯ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ವೀಕ್ಷಕರೇ, ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ವಂದನೆಗಳು.